राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देव महेश्वरा गुरुर्साक्षात् परब्रह्मा तस्मै श्री गुरुवे नमः। सदानंद सद्गुरु भावराज योगी ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ ನಮಸ್ಕಾರ ಗುರುರಾಯ ಶ್ರೀ ರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ ಜಯ ಜಯ ರಘುವೀರ ಸಮರ್ಥ ಸುಖ ಸಾರಿಕೆ पूर्ण वैराग्य ज्यांचे वशिष्ठा परिज्ञान योगेश्वराचे कवी वाल्मिका सारिखा मान्य ऐसा नमस्कार माझा सद्गुरु रामदासा नमस्कार माझा सद्गुरु रामदासा जय जय रघुवीर समर्थ चिदंबर नमस्तेस्तु चिंतितार्थप्रदायिने औदुंबर सदावास चिदंबर नमोस्तुते औदुंबर निवासी भक्ताभिमानी राजाधिराज श्री सद्गुरु शिव चिदंबरेश्वर महाराज की श्री सद्गुरु दास राजा राम महाराज की सकल साधु संत महाराज की जय जय रघुवीर शिव 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 सांब चिदंबर हर 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 सांब चिदंबर शिव 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 सांब चिदंबर हर 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 सांब शिव 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 सांब चिदंबर शिव 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 सांब चिदंबर हर 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 सांब चिदंबर शिव 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 सांब चिदंबर औदुंबर निवासी भक्ताभिमानी राजाधिराज श्री सद्गुरु शिव चिदंबरेश्वर महाराज की जय सद्गुरुदास राजा राम महाराज की जय सकल साधु संत महाराज की जय 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 रघुवीर समर्थ शिव 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 सांब चिदंबर शिव 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 सांब चिदंबर शिव 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 औदुंबर निवासी भक्ताभिमानी राजाधिराज श्री सद्गुरु शिव चिदंबरेश्वर महाराज की जय सद्गुरुदास राजा राम महाराज की जय सकल साधु संत महाराज की जय 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 रघुवीर दुर्लभ शरीरी दुर्लभ आयुष्य याचे करू नये नाश दास म्हणे सावकाश ವಿವೇಕ ಪಹಾವ. ಇದು ಸಮರ್ಥ ರಾಮದಾಸ್ ಮಹಾರಾಜರು ತಮ್ಮ ದಾಸಬೋಧದಲ್ಲಿ ಈ ಮಾತನ್ನು ಹೇಳ್ತಾರೆ. ಅವರಂತಾರೆ, ನೋಡ್ರಪ್ಪ, ಮನುಷ್ಯ ಜನ್ಮ ತಗೊಂಡು ನೀವೇನು ಬಂದಿರಲ್ಲ, ಇಲ್ಲಿ ನಿಮ್ಮ ಆಯುಷ್ಯನೂ ಭಾಳ ಕಡಿಮೆ ಅದ. ಕಡಿಮೆ ಅನ್ನೋದಕ್ಕಿಂತ ಭಾಳ ಇಷ್ಟೇ ಅದ, ನೀವು ತಿಳ್ಕೊಂಡಷ್ಟೇನು ಅಲ್ಲ. ಅದು ವಿಚಾರ ಮಾಡಿದ್ರೆ ಅದು ಸಿಕ್ಕದಲ್ಲ, ಅದು ಎಷ್ಟು ಸಮಯ ಸಿಕ್ಕದ, ಅದು ದುರ್ಲಭದಿಂದ ಸಿಕ್ಕದ. ಆಮೇಲೆ ದುರ್ಲಭ ಶರೀರಿ ದುರ್ಲಭ ಶರೀರ ಸಿಕ್ಕದಲ್ಲ, ಇದು ಭಾಳ ದುರ್ಲಭವಾದಂಥ ಎಲ್ಲ ಸದೃಢದ ಕಣ್ಣ ಕಿವಿ ಕಾಲ ಕೈಯ ಬಾಯಿ ಮಾತಾಡೋದು ಎಲ್ಲ ಪ್ರತಿಯೊಂದು
ಅವಯವಗಳು ಸರಿಯಾಗಿ ಸಿಕ್ಕವಲ್ಲ, ಇದು ನಿಮ್ಮದೊಂದು ದೊಡ್ಡ ಪುಣ್ಯ ಅಂತ ತಿಳ್ಕೊಂಡು. ಸಮರ್ಥ ಅಂತಾರ, ಸಾಂಗನರದೇ ಹಜೋಡಿಲೆ ಆಣಿ ಪರಮಾರ್ಥ ಬುದ್ಧಿ ವಿಸರಲೆ ತೇ ಮೂರ್ಖ ಕೈಸೆ ಭ್ರಮಲೆ ಮಾಯಾಜಾಡಿ. ಎಲ್ಲ ಸರಿಯಾಗಿ ಜೋಡಿಸಿ ಭಗವಂತ ನಿಮ್ಮನ್ನು ಕಳಿಸ್ಯಾನ. ಸಾಂಗನರದೇ ಹಜೋಡಿಲೆ, ಹೆಂಗೆ ಜೋಡಿಸ್ಬೇಕು ಹಂಗಂಗೆ ಶರೀರ ಪ್ರತಿಯೊಬ್ಬರು ಇಲ್ಲಿ ನಾವು ಕೂತಾರು ನೋಡ್ಲಿಕ್ಕಾಗಿ ಯಾರೂ ಹಂಗೆ ಶರೀರದಾಗ ಅಸ್ತವ್ಯಸ್ತಿಲ್ಲ. ಎಲ್ಲ ಶರೀರ ಕಿವಿ ಎಲ್ಲ ಸಜ್ಜವ. ಅಣಿ ಪರಮಾರ್ಥ ಬುದ್ಧಿ ವಿಸರಲೆ, ಇಷ್ಟೆಲ್ಲ ಇದ್ರೂ ಸಹಿತ ಭಗವಂತನ ಒಂದು ಪ್ರಾಪ್ತಿಯ ವಿಚಾರ ನಿಮಗೆ ಬಂದಿಲ್ಲಲ್ಲ. ಅಣಿ ಪರಮಾರ್ಥ ಬುದ್ಧಿ ವಿಸರಲೆ ತೇ ಮೂರ್ಖ ಕೈಸೆ ಭ್ರಮಲೆ ಮಾಯಾಜಾಳಿ. ಅವ್ರಿಗೆ ಸಮರ್ಥರಂದ್ರು ಆ ಮೂರ್ಖನ್ ನೋಡ್ರಿ ಅಂತಾರ. ಹೆಂಗೆ ಈ ಮಾಯಾಜಾಲದೊಳಗೆ ಅವ ಸಿಕ್ಕೊಂಡು ಬಿಟ್ಟಾನ. ಏನು ಪ್ರಪಂಚ, ಏನು ಹೆಂಡ್ರು, ಏನು ಮಕ್ಕಳು, ಏನು ಸಂಸಾರ, ಏನು ಗಳಿಸೋದು, ಏನು ಅಧಿಕಾರ, ಏನು ಪ್ರತಿಷ್ಠಾ, ಎಲ್ಲನೂ ಎಷ್ಟು ಅಶಾಶ್ವತವ. ಖರೆ ಅದರಾಗ ಶಾಶ್ವತತನ ಹುಡ್ಕಾಡ್ಲಿಕ್ಕತ್ತಾನಂದ್ರೆ ಅವ ಮೂರ್ಖ ಹೌದಲ್ಲೋ ಅಂತಾರು. ಮೂರ್ಖ ಮಾಜಿ ಪರಮ ಮೂರ್ಖ ಜೋ ಸಂಸಾರಿ ಮಾನಿ ಸುಖ ಅಂತ ಅವರೇ ಅಂತಾರೆ. ಯಾರು ಮೂರ್ಖರೊಳಗೆ ಪರಮ ಮೂರ್ಖರು, ಅತ್ಯಂತ ಶ್ರೇಷ್ಠ ಮೂರ್ಖರು ಯಾರಂದ್ರೆ ಯಾರು ಸಂಸಾರದಾಗ ಸುಖ ಅದಂತ ತಿಳ್ಕೊಂಡಾರಲ್ಲ ಅವರು ಪರಮ ಮೂರ್ಖರು. ಯಾಕಂದ್ರೆ ಯಾ ಸಂಸಾರಿ ದುಃಖ ಐಸೆ ದುಃಖ ಆಣಿಕ ನಾಯಿ. ಇಲ್ಲಿ ಸುಖ ಅನ್ನುವಂಥದ್ದು ಇಲ್ಲೇ ಇಲ್ಲ ಅಂತಾರವರು. ಸುಖ ಇಲ್ಲೇ ಇಲ್ಲ. ಸುಖದೊಳಗೆ ದುಃಖದೊಳಗೆ ಸುಖವನ್ನು ನಾವು ಕಲ್ಪನೆ ಮಾಡ್ಕೊಳ್ಳಿಕ್ಕತ್ತೆ ಹೊರತಾಗಿ ವಾಸ್ತವಿಕವಾಗಿ ಅದು ನೀ ಅನುಭವಿಸಬೇಕಾದಂಥ ಸುಖ ಅಲ್ಲ. ನಾವು ಅನುಭವಿಸುವಂಥ ಸುಖನೇ ಬೇರೆ ಅದ. ಯಾಕಂದ್ರೆ ನಾವು ಸುಖರೂಪನೇ ಇದ್ದೆವು. ಅವರಂತಾರ ಮನುಜ ನೀನು ಅಖಿಳ ಭೋಗಾಶ್ರಯಗಳ ಮಿಗಿಲು. ನಿಜಗುಣ ಸೇವಕಗಳಂತಾರೆ, ಮನುಜ ನೀನು ಅಖಿಳ ಭೋಗಾಶ್ರಯಗಳ ಮಿಗಿಲು, ನನುಕರಿಸಿ ನೋಡಿ ಮತ್ತಿ ನೆಲದೊಳು ಘನ ದುರಾಸೆಯನ್ನು ಮಾಡಿದೊಡೆ ನಿನ್ನಂತೆ ಜಡರೆನಿಸೋರಂತೆ ಭಾವಿಸಿ ನೋಡಲು. ಎಷ್ಟು ಅಜ್ಞಾನಪ್ಪ ನಿನ್ನಂತಲ್ಲಿ. ಆಯುಷ್ಯ ಎಷ್ಟು ಪುಕ್ಕಟ್ಟು ಹೋಲಿಕತ್ತೋದು ವಿಚಾರ ಮಾಡಂತಾರವ್ರು. ನಾವು ಒಮ್ಮೆ ಕುತ್ಕೊಂಡು ವಿಚಾರ ಮಾಡಬೇಕು, ಎಷ್ಟು ಆಯುಷ್ಯ ಪುಕ್ಕಟ್ಟು ಹೋತಪ್ಪ. ನಿಜವಾಗಿಯೂ ಇಷ್ಟು ಆಯುಷ್ಯದೊಳಗೆ ನಮಗೆ ಭಗವಂತನ ಪ್ರಾಪ್ತಿ ಆಗಬೇಕಾಗಿತ್ತು. ಏನು ಈ ಮಾರ್ಗ ಸಿಕ್ಕ ಮೇಲೂ ಸಹಿತ ನಮಗೆ ಎಷ್ಟೋ ವರ್ಷದ ಮ್ಯಾಲಿದ ಆನಂದ ಸಿಗಲಿಕ್ಕತ್ತ ಅಂದ್ರೆ ನೀ ಅದರೊಳಗೆ ಆಲಸ್ತನ ಮಾಡಿ ಅಂತ ಇದ್ರ ಅರ್ಥ. ಸದ್ಗುರುಗಳು ಇವತ್ತು ಉಪದೇಶ ಕೊಡ್ತಾನಪ್ಪ ನಿನಗೆ, ಇನ್ನೊಂದು 40-50 ವರ್ಷಕ್ಕೆ ನಿನಗೆ ಸುಖ ಸಿಗುತ್ತದೆ ಅಂಥೇಳಿ ಏನರ ಕೊಟ್ಟಾರನ ಇಲ್ಲ ಅವರು. ಇದಕ್ಕಾಗಿ ನೀ ಬದುಕಂದ್ರೆ ಅವರು, ಇದಕ್ಕಾಗಿ ಬದುಕಂದ್ರು. ಹಂಗೆ ನಮ್ಮ ಮಹಾರಾಜರು ಹಂಗೆ ಬದುಕಿದ್ರು. ಸಮರ್ಥ ರಂಗರಾವ್ ಮಹಾರಾಜರು ಹೆಂಗೆ ಬದುಕಿದ್ರು ಅಂದ್ರೆ, ರಾಮಚಂದ್ರರಾವ್ ಮಹಾರಾಜರಿಂದ ಉಪದೇಶ ಸಿಕ್ಕ ಮೇಲೆ ಅವ್ರು ಏಕದಮ್ ಬದಲಾವಣೆ ಆದರು. ಯಾಕೆ ಬದಲಾವಣೆ ಆದರು ಅಂದ್ರೆ ಅಂಥ ಜಿಜ್ಞಾಸತ್ವ ಅವರಂತಲ್ಲಿ. ಮನುಷ್ಯನಂತಲ್ಲಿ ಪರೀಕ್ಷೆ ಮಾಡುವಂಥ ಸ್ವಭಾವ ಇರಬೇಕು, ಸಾರಾಸಾರ ವಿಚಾರ ಮಾಡುವಂಥ ಸ್ವಭಾವ ಇರಬೇಕು. ಒಬ್ಬ ಯಾರೋ 4 ಮಂದಿ ಅವ್ರಿಗೆ ನಮಸ್ಕಾರ ಮಾಡಿದ್ರು, ನೀವು ನಮಸ್ಕಾರ ಮಾಡಿದರೆ ಅವರಂತಾರೆ ನಿನ್ನಂತಲ್ಲಿ ಪರೀಕ್ಷೆ ಮಾಡುವಂಥ ಒಂದು ಪ್ರಜ್ಞಾನೇ ಇಲ್ಲಲ್ಲ. ಪ್ರತಿಯೊಂದನ್ನು ಶೋಧ ಮಾಡಂತಾರೆ ಅವರು. ಜಗತ್ತಿನೊಳಗೆ ಇವತ್ತಿನ ದಿವಸ ಬಹಳಷ್ಟು ಮಂದಿ ಪರಮಾರ್ಥದೊಳಗಿದ್ದರೂ ಸಹಿತ ಅದ್ರ ಸುಖದಿಂದ ವಂಚಿತರಾಗಿ ಹಾಕ್ಯಾರಂದ್ರೆ ಪರೀಕ್ಷೆ ಮಾಡಲಾರ್ದ ಬೆನ್ನ ಹತ್ತಿ. ಅದ್ವೈತ ನಿರೂಪಣಿ ಅಗಾಧ ವಕ್ತ ಪರಿ ವಿಷಯೀ ಲೋಲಂಗತ ಐಶಿಯೇ ಗುರುಚೇನಿ ಸಾರ್ಥಕತಾ ಓಡಾರ ನಾಯಿ ಅಂತ. ನಿರೂಪಣ ಅದ್ವೈತದ ಬೇಕಾದ ಮಾಡಬಹುದು. ಶಾಣೆತನ ಇತ್ತು ಅಂದ್ರೆ, ನೆನಪಿನ ಶಕ್ತಿ ಇತ್ತು ಅಂದ್ರೆ, ಮಾತಿನ ಚಾಣಾಕ್ಷತನ ಇತ್ತಂದ್ರೆ ಅದ್ವೈತ ಬೋಧವನ್ನು ಬೇಕಾದಷ್ಟು ಹೇಳ್ಬೋದು. ಪರಿ ವಿಷಯೀ ಲೋಲಂಗತ, ಹೇಳುವುದಕ್ಕೆ ಮತ್ತು ಇರುವುದಕ್ಕೆ ಬದಲಾವಣೆ ಇತ್ತಂದ್ರೆ ಅವರಂತರ ತೋಯಕ್ಕೆ ಪಡತ ಮೂರ್ಖ ಅಂದ್ರೆ ಅವರು. ಅವಿದೇನು ಕಲಿತು ತಿಳಿದು ಮೂರ್ಖತನ ಮಾಡ್ಲಿಕ್ಕತ್ತಲ್ಲ. ಮಾಗೆ ಏಕ ಪುಡೆ ಏಕ, ಹಿಂದೊಂದು ರೀತಿ ಇದ್ದಾನ, ಮುಂದೊಂದು ರೀತಿ ಇರ್ತಾನ. ಮಾಗೆ ಏಕ ಪುಡೆ ಏಕ ಐಸಾ ಜಯಾಚ ದಂಡಕ ಬೋಲೆ ಏಕ ಕರಿ ಏಕ ತೋ ಏಕ ಪಡತ ಮೂರ್ಖ. ಹೇಳೋದೊಂದು ಮಾಡೋದೊಂದು ಮಾಡುವಂಥ ಏನು ಜನರು ಇದ್ದಾರಲ್ಲ ಅವರು ಶಾಣ್ಯರವರು. ಸಮರ್ಥರು ಅಂತಾರೆ, ಸಮರ್ಥರ ದೃಷ್ಟಿಯೊಳಗೆ ಮೂರ್ಖರು, ಆದರೆ ಜಗತ್ತಿನ ದೃಷ್ಟಿಯೊಳಗೆ ಅವರೇ ಶಾಣ್ಯರು. ಯಾಕಂದ್ರೆ ಅವ್ರನ್ನ ಜಗತ್ತು ನಂಬಲಿಕ್ಕತ್ತದ. ಒಬ್ಬರು ನಿಮಗೊಂದು ಕೈಯಾಗ ಒಂದು ನಾಣ್ಯ ಕೊಟ್ಟರು,
ನೀವು ಅದನ್ನು ಕೈ ಮುಚ್ಕೊಂಡು ಭಾವ ತುಂಬಿ ತೊಗೊಂಡ್ರಿ. ಶಂಕರಣ್ಣವ್ರು ಕೊಟ್ಟಾರಪ್ಪ, ಇದು ಅವ್ರ ಕೈಯಿಂದ ಬಂದು ಅಂತೇಳಿ ಭಾವ ತುಂಬಿ ನೀವು ತೊಗೊಂಡ್ರಿ. ತೊಗೊಂಡು ಕಿಸದಾಗ ಹಾಕ್ಕೊಂಡ್ರಿ, ನಿಮಗೆ ಶಾಣ್ಯರ ಅಂತಾರೆ. ಅದು ಕೊಟ್ಟದನೋ ನಡೀತದೋ ಇಲ್ಲೋ ಅನ್ನುವಂಥ ನೀವು ಪರೀಕ್ಷೆನೇ ಮಾಡಲಿಲ್ಲ ಅಂದ್ರೆ ಲುಕ್ಸಾನಕ್ಕೆ ಬೀಳ್ಬೋದಲ್ಲ. ನೀವು ಬರೇ ಭೋಳೆ ಭಾವಿಕತನ ಪರಮಾರ್ಥಕ್ಕೆ ನಡೆಯುವುದಿಲ್ಲಂತ. ಪ್ರಜ್ಞಾವಂತಿಕೆ ಬೇಕು, ಸಾರಾಸಾರ ವಿಚಾರ ಮಾಡುವಂಥ ಅಂಥ ಒಂದು ಜಿಜ್ಞಾಸತ್ವ ಬೇಕು, ಅಂಥ ಒಂದು ಪ್ರಜ್ಞಾಪೂರ್ಣ ಆ ಒಂದು ಸಾಧಕ ಇರಬೇಕು. ಅದಕ್ಕೆ ಸದ್ಗುರುಗಳಿಂದ ಉಪದೇಶ ತಗೋದು ಏನು ದೊಡ್ಡಾಗದಲ್ಲ ಅಂತಾರೆ. ಹರೇ ಕೃಷ್ಣ ಮಸೀಂದಾರು ಅಂತಾರೆ, ನಾನು ಉಪದೇಶ ತೊಗೊಂಡ್ರಿ ಏನು ದೊಡ್ಡ ಕಮಾಯಿ ಮಾಡಿರಿ ಅಂತಾರೆ. ನಾವು ಗುರುಗಳು ಮಾಡ್ಕೊಂಡಿರಿ, ಅದು ಲಗ್ನ ಮಾಡ್ಕೊಂಡಂಗೆ ನಾವು ಗುರುಗಳು ಮಾಡ್ಕೊಂಡು. ಹೌದಪ್ಪ, ಗುರುಗಳು ಎದಕ್ಕೆ ಮಾಡ್ಕೊಂಡಿದ್ದೀನಿ ಗೊತ್ತಿಲ್ಲ. ನೀ ಯಾಕೆ ಸದ್ಗುರುಗಳಂತಲ್ಲಿ ಓದಿ ಅವರಿಂದ ಉಪದೇಶ ಯಾಕೆ ತೊಗೊಂಡು ಇದನ್ನು ವಿಚಾರೇ ಮಾಡಲಿಲ್ಲ. ಅವರು ತೊಗೊಂಡ್ರು, ನೀನು ತೊಗೊಂಡು ಹಿಂಗೆ ಲಗ್ನ ಹಿಂಗೆ ಮಾಡಿ, ಸಂಸಾರನ ಹಿಂಗೆ ಮಾಡಿ. ಅವರು ಲಗ್ನ ಆದರೂ ನಿನ್ನ ಲಗ್ನ. ದುಡಿಲಿಕ್ಕೆ ತಂದು ಹಾಕು ಕೋತಿಲ್ದಾರದ ಲಗ್ನ ಹಾಕಿ ಕೂತಿಬಿಟ್ಟು ಕಡಿಕ ಜೀವನ ತನಕ ಒದ್ದಾಡ್ಲಿಕ್ಕತ್ತಿ. ಯಾಕಂದ್ರೆ ವಿಚಾರೇ ಮಾಡಲಿಲ್ಲ. ಅವರು ಮಾಡಿಕೊಂಡಾರೆ, ನಾವು ಮಾಡ್ಕೊಂಡೇವು. ನಾವು ಗುರುಗಳು ಮಾಡ್ಕೊಂಡೇವು. ಸಮರ್ಥ ಅಂತಾರ, ಜಯಾಸ ವಾಟೆ ಮೋಕ್ಷವಾವ ತೇನೇ ಸದ್ಗುರು ಕರಾವ. ಯಾರಿಗೆ ಭವಸಾಗರದಿಂದ ದಾಟಬೇಕು, ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗಬೇಕು, ಯಾರಿಗೆ ನನಗೆ ಮುಕ್ತಿ ಬೇಕು, ತಿರುಗಿ ಮತ್ತೆ ಹುಟ್ಲಾರ್ದಂಗೆ ನಾವು ಮಾಡ್ಕೋಬೇಕು ಅನ್ನುವಂಥದ್ದು, ಈ ಸರ್ವ ಬಂಧನದಿಂದ ನಾನು ಮುಕ್ತ ಆಗಬೇಕು ಅನ್ನೋಂಥ ಯಾರಿಗೆ ಅನಿಸೋದಿಲ್ಲ ಅವ್ರು ಸದ್ಗುರುಗಳಿಂದ ಅನುಗ್ರಹಿತರಾಗ. ಎಲ್ಲರೂ ಆಗಬೇಡ್ರಂತ. ಜಯಾಸವಾಟೆ ಮೋಕ್ಷಭಾವ ತೇನೇ ಸದ್ಗುರು ಕರಾವ. ಸದ್ಗುರುವಿನ ಮೋಕ್ಷ ಪಾವಾವ ಹೇ ಕಲ್ಪ ಅಂತೀನಿ. ಯಾಕೆ ಸದ್ಗುರುಗಳಿಂದ ಮೋಕ್ಷ ತಗೋ ಅಂತಾರೆ, ಸದ್ಗುರುಗಳಿಂದ ಉಪದೇಶ ತಗೋ ಅಂತಾರಂದ್ರೆ ಸದ್ಗುರುಗಳ ಇರಲಾರ್ದ ಮೋಕ್ಷ ಅನ್ನುವಂಥದ್ದು ಕಲ್ಪಾಂತದಲ್ಲಿ ಯಾರಿಗೂ ಸಿಗಲ್ಲ. ಅದಕ್ಕೆ ಸದ್ಗುರುಗಳನ್ನು ಶೋಧ ಮಾಡಿರಿ. ಯಾಕಂದ್ರೆ ಸದ್ಗುರುವಿನ ಒಂದು ಸ್ಥಿತಿ ಅಥವಾ ಸದ್ಗುರುವಿನ ಒಂದು ಮಹತ್ವ ಈ ಮನುಷ್ಯ ಜನ್ಮಕ್ಕೆ ಅಥವಾ ಈ ಪರಮಾರ್ಥಕ್ಕೆ ಎಷ್ಟದ ಅಂದ್ರೆ, ಸಮರ್ಥರಂತಾರ ಪರಮಾರ್ಥಾಚೆ ಜನ್ಮಸ್ಥಾನ ತೇಚಿ ಏಕ ಸದ್ಗುರು ಭಜನ ಅಂತಾರೆ. ಪರಮಾರ್ಥ ಎಲ್ಲಿ ಹುಟ್ಟ್ಯದಂದ್ರೆ ಸದ್ಗುರುಗಳ ಭಕ್ತಿ ಒಳಗೆ, ಸದ್ಗುರುಗಳ ಭಜನೆ ಒಳಗೆ ಪರಮಾರ್ಥ ಹುಟ್ಟ್ಯದ. ಪರಮಾರ್ಥಾಚೆ ಜನ್ಮಸ್ಥಾನ ತೇಚಿ ಏಕ ಸದ್ಗುರುಚೆ ಭಜನ. ಸದ್ಗುರು ಭಜನೆ ಸಮಾಧಾನ ಅಕಸ್ಮಾತ್ ವಾಣಿ. ನೀವು ಸದ್ಗುರುಗಳ ಭಕ್ತಿ ಮಾಡಿದ್ರೆ ಅಂದ್ರೆ ಅಕಸ್ಮಾತ್ ನಿಮಗೆ ಸಮಾಧಾನ ಅನ್ನುವಂಥ, ಅಂದ್ರೆ ನಿಮ್ಮ ಸ್ವರೂಪದೊಳಗೆ ನೀವು ಲಯ ಆಗುವಂಥ ಒಂದು ಸ್ಥಿತಿ ನೀವು ಪ್ರಾಪ್ತ ಆಗ್ತದೆ ಅಂಥ ಸದ್ಗುರುಗಳಿಂದ. ಯಾಕಂದ್ರೆ ಮನೋನಿ ಸದ್ಗುರು ಕರಾವ. ಸದ್ಗುರು ಕರಾವ ಅಂದ್ಕೊಂಡು ಸದ್ಗುರುಗಳನ್ನ ಮಾಡ್ಕೊಂಡೇವ್ರಿ ಸಮಾಧಾನ ಯಾಕೆ ಸಿಗಲ್ತಂದ್ರೆ ಸದ್ಗುರುಗಳನ್ನ ಮಾಡ್ಕೊಂಡ್ರೆ ಅಷ್ಟೇ ಸಿಗುದಿಲ್ಲ ಅಂತಾರು. ಮನೋಣಿ ಸದ್ಗುರು ಕರಾವ ಸತ್ಸಂಗ ಶೋಧನದರಾವ ತತ್ವ ವಿಚಾರ ವಿವರಾವ ಅಂತರ್ಯಾಮಿ. ಸದ್ಗುರುಗಳನ್ನು ಮಾಡ್ಕೊಂಡ ಮೇಲೆ ಸತ್ಸಂಗಗಳನ್ನು ಹುಡುಕ್ಯಾಡ್ಕೊಂಡು ಹೋಗ್ರಿ ಅಂತಾರೆ. ಇದು ಸಾಧಕಗೆ ಮುಖ್ಯವಾಗಿ ಬೇಕಿದು. ಸತ್ಸಂಗ ಎಲ್ಲಿದೆ, ನಮ್ಮನ್ನು ಕರೆದಿಲ್ಲ, ಮೊನ್ನೆ ಬರೀ ಫೋನ್ ಮಾಡಿದ್ರು ಅಟ್ರ ಮೇಲೆ ಹೆಂಗೆ ಹೋಗೋದು, ಹೀಗೆಲ್ಲ ಅನ್ಕೋತ ಕೂಡಬೇಡ್ರಿ. ಇದು ಆತಾಸ್ತೌಹ ಪರಮಾರ್ಥ ಜೋ ಸಾಧಕಾಂಚ ನಿಜ ಸ್ವಾರ್ಥ. ನಮಗಾಗಿ ನಾವು ಮಾಡೋದದ, ಯಾರಿಗಾಗಿ ಮಾಡೋದಿಲ್ಲ ಅದನ್ನು. ಏನು ರೀ ಗುರುಗಳು ಹೇಳ್ಯಾರ, ಹೆಂಗೆ ಅವ್ರ ಮಾತು ಹೆಂಗೆ ಮೀರ್ಲಿಕ್ಕೆ ಬರ್ತಂತ ಬರಬೇಡ್ರಿ. ನಿಮಗೆ ಉದ್ಧಾರ ಆಗೋದಿದ್ರೆ ಅಷ್ಟೇ ಬರೀತಾರೆ. ಯಾಕಂದ್ರೆ ಇದು ನಮ್ಮ ಸಂಬಂಧದ. ಆತಾಸ್ತೌಹ ಪರಮಾರ್ಥ ಜೋ ಸಾಧಕಾಂಚ ನಿಜ ಸ್ವಾರ್ಥ ನಾತರಿ ಸಮರ್ಥಾಮದೆ ಸಮರ್ಥ ಯೋಗ. ಇಂಥ ಒಂದು ಪರಮಾರ್ಥ ನಿಮಗೆ ಸಿಕ್ಕದಂದ್ರೆ ನಾವು ಎಷ್ಟು ಭಾಗ್ಯವಂತರಿರ್ಲಿಕ್ಕಾಗಿ ಇರಬೇಕು. ವಿಚಾರ ಮಾಡಿರಿ ನೀವು. ಅದಕ್ಕೆ ಇಂಥ ಭಾಗ್ಯವಂತರ ಬಳಗದೊಳಗೆ ನನಗಿವತ್ತೇನು 4 ವಿಚಾರ ನೀವು ಏನಪ್ಪ ಅಂದ್ರೆ ನಮ್ಮ ಜೊತೆ ಹಂಚೋರಿ ಅಂತೇಳಿ ನೀವೆಲ್ಲರೂ ಅಪೇಕ್ಷೆ ಪಟ್ರಿ. ವಿಚಾರ ಮಾಡಿದರೆ ನಾವು ನಮ್ಮ ದೇಸಾಯಿ ಗುರುಗಳಿದ್ರಿಗೆ ಮಾತಾಡೋ ಯೋಗ್ಯತೆಯೂ ನಮ್ಮಲ್ಲ ಹೇಳ್ಬೇಕಂದ್ರೆ. ಯಾಕಂದ್ರೆ ಅವ್ರ ಸ್ಥಿತಿ ನನಗೆ ಗೊತ್ತದೆ. ಅವರು ನಿಮಗೆ ಈಗ ಅವ್ರ ಪರಿಚಯ ಇರಬೇಕು. ನನಗೆ 30 ವರ್ಷದಿಂದನೂ ನಾನು ಅವ್ರನ್ನ ನೋಡ್ಲಿಕ್ಕತ್ತೀನಿ. ಅಂಥ ಒಂದು ಏನಪ್ಪ ಅಂದರೆ ಈ ಒಂದು ಸಮುದಾಯಕ್ಕೆ ಅಂಥ ಒಬ್ಬರು ಗುರುಗಳು ನಿಮಗೇನು ಪ್ರಾಪ್ತ ಆಗ್ಯಾರಲ್ಲ, ನೀವು ಪುಣ್ಯವಂತರು. ಇದಕ್ಕೆ ಏನು ಮಾಡಬೇಕು ಅಂದ್ರೆ ಅವ್ರಿಗೆ ಸಂತೋಷ ಆಗಂಗೆ ನಾವು ಬದುಕಬೇಕು.
ಇದು ಕೇವಲ ನಮ್ಮ ಸಂತೋಷಕ್ಕಲ್ಲ, ಸದ್ಗುರುಗಳ ಸಂತೋಷಕ್ಕಾಗಿ ಯಾವ ಶಿಷ್ಯ ತನ್ನನ್ನು ತಾನು ಏನಪ್ಪ ಅಂದ್ರೆ ಸಾಧನಕ್ಕೆ ಹಚ್ಚೋದಾಗಲಿ, ತನ್ನನ್ನು ತಾನು ಅರ್ಪಣೆ ಮಾಡ್ಕೋದಾಗಲಿ, ಇದೇನು ಪರಮಾರ್ಥದೊಳಗೆ ಸೇವಾ ಮಾಡೋದಾಗಲಿ, ಇವಕ್ಕೆಲ್ಲದರ ಉದ್ದೇಶ ಜಗತ್ತಿಗೆ ತೋರಿಸೋ ಸಂಬಂಧ ಅಲ್ಲ. ಇದು ಕೇವಲ ನಮ್ಮ ಸದ್ಗುರುನಾಥ ಸಂತೋಷಗಳು. ಕಲ್ಪ ಕಲ್ಪ ನೀನು ಮಾಡಿದಂಥ ಯೋಗ ಯಾಗ ಜಪ ತಪ ಇವೆಲ್ಲನೂ ಏನು ಇವತ್ತರ ಫಲ, ಕಲ್ಪ ಕಲ್ಪದೊಳಗೆ ನೀವು ಮಾಡಿದಂತಹ ಈ ಎಲ್ಲದರ ಫಲ ಒಂದು ಸದ್ಗುರುನಾಥ ಸಂತೋಷಗೊಳ್ಳುವುದ್ರಾಗ ಪ್ರಾಪ್ತ ಆಗ್ತದೆ. ಅದಕ್ಕೆ ನಾವು ಏನೇ ಮಾಡುವಲ್ಲ ಸದ್ಗುರು ಸಂತೋಷಗೊಳ್ಳಬೇಕು. ಸದ್ಗುರು ಸಂತೋಷಗೊಳ್ಬೇಕಾದ್ರೆ ಏನು ಮಾಡಬೇಕು? ಸದ್ಗುರು ಹೇಳಿದಂಗೆ ನಡಿಬೇಕು ಅಷ್ಟೇ. ಮತ್ತೊಂದು ಗುರುನಾಥ್ ಏನು ಹೇಳಿದ ಹಂಗೆ ನಡಿಬೇಕು. ನಮ್ಮ ಮಹಾರಾಜರು ಅಂತಿದ್ರು, ನಮ್ಮ ರಾಮಣ್ಣಮೂರ್ತಿ ಅಂತಿದ್ದ, ರಾಮ ಸದ್ಗುರುವಿಗೆ ಯಾವ ಹೂ ಸೇರ್ತದೋ ಅಂತ ಕೇಳಿದ. ಗುರುನಾಥಿಗೆ ಯಾವ ಹೂ ಸೇರ್ತದೋ? ಯಪ್ಪ ಮಲ್ಲಿಗೆ ಹೂ ಅಂದ, ಶಾವಂತಿಗೆ ಹೂ ಅಂದ. ಯಾವ ಹೂ ಹೇಳಿದ್ರು ಹೂ ಅಂತಂದ್ರು ಅವರು. ಮತ್ತು ಯಾವುದ್ರಿ ಯಪ್ಪ ಮುಗಿದು ನನಗೆ ಗೊತ್ತಿದ್ದು ಹೂ ಅಂದ. ಗುರುನಾಥ ಪೂರ್ವಕ್ಕೆ ಹೊಂಡು ಸೂರ್ಯ ಪಶ್ಚಿಮಕ್ಕೆ ಹೊಂಡದು ನೋಡು ಅಂದರು ಸಹಿತ ಯಾವ ಶಿಷ್ಯ ಹೂ ಅಂತಲ್ಲ, ಆ ಹೂ ಮಾತ್ರ ಸದ್ಗುರು ಸೇರಿ. ಅದಕ್ಕೆ ಗುರುನಾಥನ ವಾಕ್ಯ ಮಾತ ಅದು ತ್ರಿಕಾಲ ಬಾಧಿತ ಸತ್ಯ. ಅವು ಏನು ಹೇಳ್ತಾನೆ, ಹಾರಂದ್ರೆ ಹಾರ್ಲಿಕ್ಕೆ ಯಾರಾಗಿ ಬಿಟ್ಟಾರಲ್ಲ, ದೇವಾಚ ಸಖ್ಯತ್ವಾಕಾರಣೆ ಆಪುಲೆ ಸೌಖ್ಯ ಸೋಡೂನಿದೇನೆ. ಆ ಸದ್ಗುರುನಾಥನ ಒಂದು ಸಂತೋಷಕ್ಕಾಗಿ ನಮ್ಮ ಸುಖವನ್ನು ನಿನ್ನ ಸುಖ ನೀ ಬಿಟ್ಟು ಬಿಡಂತಾರು. ನಾವಂತೇವು ನಮ್ಮ ಸುಖಕ್ಕಾಗಿ ಪರಮಾರ್ಥ ಮಾಡ್ಲಿಕ್ಕತ್ತೇವೆ ಅಂತೇವೆ. ನಾವು ಚಲೋ ಇರಬೇಕು, ನಮ್ಮ ಹೆಂಡ್ರು ಮಕ್ಕಳು ಚಲೋ ಇರಬೇಕು, ಪ್ರಪಂಚ ಚಲೋ ಇರಬೇಕು, ಮ್ಯಾಲಿನ ಮೇಲೆ ಪ್ರಮೋಷನ್ ಆಗಬೇಕು, ಮನೆ ಮೇಲೆ ಮನೆ ಕಟ್ಟಬೇಕು, ಇವೆಲ್ಲ ಆಗಬೇಕನ್ನೋ ಉದ್ದೇಶಕ್ಕೆ ಭಕ್ತಿ ಮಾಡ್ಲಿಕ್ಕತ್ತೇವೆ. ಹೊರತಾಗಿ ಸದ್ಗುರುನಾಥನ ಅಂತಃಕರಣ ಏನು ಬಯಸಿದೆ ಅನ್ನುವಂಥದ್ದು ನಾವು ಕಲ್ಪ ಮಾಡಬೇಕಲ್ಲ. ಸದ್ಗುರುನಾಥ ಅಂತಾನೆ ಹಿಂಗೆ ಬದುಕಪ್ಪ ಅಂತಾರ. ಹಿಂಗೆ ಯಾರ್ಯಾರು ಬದುಕ್ಯಾರಲ್ಲ ಅವ್ರು ಮಾತ್ರ ನಾವು ಉಂಡಂಥ ಸುಖ ಉಂಡಾರ ಅಂತೇಳಿ ಬದುಕಿ ತೋರಿಸಿದ್ರು ಅವರು. ಆಗಿ ಹೋದಂಥ ಸದ್ಗುರುಗಳು ಬರೀ ಹೇಳಿ ಹೋಗಲಿಲ್ಲ, ಬದುಕಿ ತೋರಿಸಿದ್ರು. ಹಂಗೆ ನಡೆದು ತೋರಿಸಿದ್ರು. ಏನು ಎಲ್ಲ ತ್ಯಾಗ ಅಂದರೆ ಹೆಂಗಿರ್ಬೇಕು, ಸದ್ಗುರುವಿನ ಮೇಲೆ ಪ್ರೇಮ ಅಂದರೆ ಹೆಂಗಿರ್ಬೇಕು. ನಮ್ಮ ಮಹಾರಾಜರು ನೋಡ್ರಿ, ಪ್ರಪಂಚ 1919 ಅವ್ರ ಮದುವೆ ಆಯಿತು. ಮದುವೆ ಆದಮೇಲೆ 1940 ಆತ್ಮ ಸಾಕ್ಷಾತ್ಕಾರ ಆಗಿಬಿಟ್ಟಿತ್ತು. ಏನು ಪ್ರಪಂಚದೊಳಗೆ ಇದ್ದಾಗೆ ಆಗಿದ್ದಿದ್ದು. ನಾವಂತೇವು ಧ್ಯಾನ ನಡೆದದನ್ರಿ ಕುಲಕರ್ಣ್ಯರ, ಏನು ಮಾಡ್ತೀರಿ ನೌಕರಿ ಹಿಂಗೆ ಪ್ರಪಂಚ ಹಿಂಗೆ ಬರೀ ಇದನ್ನ ನೆವ ಹೇಳ್ತೇವೆ. ಪ್ರಪಂಚದಾಗ ಇದ್ದೇವ್ರು ಸಾಕ್ಷಾತ್ಕಾರ ಮಾಡ್ಕೊಂಡ್ರೆ ಅಂದರೆ ಎಷ್ಟು ಆ ನಾಮದ ಮೇಲೆ ಹಂಬಲಿರಬೇಕು, ಎಷ್ಟು ಗುರುವಿನ ಒಂದು ಆಜ್ಞಾ ಪಾಲನೆ ಬಗ್ಗೆ ಅಂಥ ಒಂದು ನಿಸ್ಸಂಗತನ ಇರಬೇಕು, ಎಷ್ಟೊಂದು ವೈರಾಗ್ಯ ಅವರಂತೆಲ್ಲ ಪ್ರಾಪ್ತ ಕಲ್ಪನೆ ಮಾಡ್ಕೋಬೇಕು. ಮಹಾತ್ಮರ ಜೀವನವನ್ನು ನಾವು ಯಾಕೆ ನೋಡಬೇಕಂದ್ರೆ, ಈಗ ನಾವೇ ಸದ್ಗುರುದಾಸರಾಜ ರಾಮ ಮಹಾರಾಜರ ಜೀವನ ನೋಡ್ತೀವಿ ನಾವು. ಅವ್ರು ನೋಡಿದೇವೆ ಅಂದ್ರೆ ಎಂಥ ವಿಚಿತ್ರ ಅಂದ್ರೆ 8 ವರ್ಷದ ಏನು ಭಗವಂತರು ಕಾಣಬೇಕು ಅನ್ನುವಂಥ ಒಂದು ಏನು ತಳಮಳ ಇತ್ತಲ್ಲ, 35 ವರ್ಷ ಆದರೂ ಕಡಿಮೆ ಆಗಿದ್ದಿಲ್ಲ ಅವ್ರದ್ದು. ಹುಷಂಗಾಬಾದ್ನೊಳಗೆ ಇಂಥ ಒಂದು ದೊಡ್ಡ ಪೋಸ್ಟ್ನಾಗಿದ್ದರೂ ಸಹಿತ ಸಾಕ್ಷಾತ್ ಸಗುಣ ಭಗವಂತ ನನಗೆ ದರ್ಶನ ಆಗಬೇಕು ಅಂತ ಭಗವಂತನ ದರ್ಶನಕ್ಕಾಗಿ ಹಂಬಲ ಆವಾಗ ಎಷ್ಟಿತ್ತು ಅಷ್ಟೇ 35ನೇ ವರ್ಷನಾಗೂ ಇತ್ತು. ಲಗ್ನ ಆಗಿತ್ತು. ನೋಡಿದ್ರೆ ನಮಗೆ ಲಗ್ನ ಆಗೋ ತನಕ ಏನು ಭಕ್ತಿ ಮಾಡ್ತೇವೆ ಅಷ್ಟೇ ಕರೆ ನಮ್ಮದು. ಮುಂದೆ ನಮ್ಮ ಭಕ್ತಿ ಎಲ್ಲ ಹೆಂಡತಿ ಮೇಲೆ ಹೋಗಿಬಿಟ್ಟಿರ್ತದೆ. ಅವರು ಹೆಂಗೆ ಮಾಡಿರಬೇಕು ಅಂದರೆ ಇವೆಲ್ಲ ಉದಾಹರಣೆಗಳನ್ನು ನೋಡಬೇಕು. ಅಂಥ ಒಂದು ಇದರೊಳಗೆ ನಿಮ್ಮ ಎದುರಿಗೆ ಕೂತಿಲ್ಲ ನನಗೆ ಭಾಳ ಇದು ಅನ್ನಿಸ್ತದೆ, ಹೆಮ್ಮೆ ಅನ್ನಿಸ್ತದೆ. ಯಾಕೆ ನನ್ನ ಮೇಲೆ ಇಷ್ಟು ಯಾಕೆ ನೀವು ಪ್ರೇಮ ಇದ್ದೀರಿ ಅಂದರೆ, ನಾ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಶಿಷ್ಯ ಇದ್ದಂತೆ ಪ್ರೇಮ ಇದ್ದೀರಿ. ಹೊರತಾಗಿ ನನಗಿಂತ ನೀವೆಲ್ಲ ತಿಳಿದವ್ರೆ ಇದ್ದೀರಿ. ನಾ ಏನು ಹೇಳ್ತೀನಿ ಅನ್ನೋದು ಸಹಿತ ನೀವು ಮೊದಲು ಗೊತ್ತಾಗ್ಲಿಕ್ಕತ್ತದ. ಈಗ ಅಷ್ಟು ನೀವು ಇದ್ರಾಗ ದುಡ್ಕೊಂಡಿರಿ. ಆದರೆ ನನಗೆ ಯಾಕೆ ಸಿಗ್ತದೆ ಇಷ್ಟೊಂದು ಪ್ರೇಮ, ಇಷ್ಟೊಂದು ಗೌರವ, ಇಷ್ಟೊಂದು ಇದು ಯಾಕೆ ಸಿಗ್ತದೆ ಅಂದರೆ, ನನ್ನ ಗುರುನಾಥ ಹಂಗಿತ್ತಂತ ಸಿಗ. ಆ ಗುರುನಾಥನ ಒಂದು
ಇದ್ರ ಮೇಲೆ ನಾವು ಲಗ ಹೊಡ್ಲಿಕ್ಕತ್ತೇವೆ ಹೊರತಾಗಿ ನಮ್ಮದೇನು ಏನೂ ಇಲ್ಲ. ಇವತ್ತು ನಾವು ಏನಾದರೂ ಇಲ್ಲಿ ಕೂತು ಮಾತಾಡ್ತೇವೆ ಅಂದ್ರೆ ಅದ್ರ ಹಿಂದೆ ಒಳಗೆ ಸದ್ಗುರುನಾಥ್ ಕೂತ್ಕೊಂಡೇ ಏನೋ ವಿಚಾರಗಳನ್ನು ಸಮುದಾಯಕ್ಕೆ ತಿಳಿಸ್ತಿರ್ತಾನೆ ಹೊರತಾಗಿ ನಾ ಏನರ ಹೇಳ್ಬೇಕಂತ ಅಕಸ್ಮಾತ್ ಯಾರೇ ಬಂದು ಕೂತಿಲ್ಲಿ ಹೇಳಿದ್ರಂದ್ರೆ ಅವ್ನ ಹೇಳುಣಿಕೆಯೊಳಗೆ ಏನೂ ಅರ್ಥ ಇರೋದಿಲ್ಲ. ಅಕಸ್ಮಾತ್ ಇಲ್ಲಿ ಸದ್ಗುರುನ ಒಂದು ಮೇಲೆ ಸಂಪೂರ್ಣ ಭಾರ ಹಾಕಿ ಸರ್ವಾರ್ಪಣ ಭಾವದಿಂದ ಏನಾದರೂ ಕೂತು ನಾವು ನುಡಿದೇವನಕ್ಕಿಂತ ಸದ್ಗುರುನಾಥ್ ನುಡಿಸಿದಂದ್ರೆ ಅದು ಪ್ರತಿಯೊಬ್ಬರ ಅಂತಃಕರಣದ ಸಂಶಯಗಳನ್ನು ನಿರಸನ ಮಾಡ್ತಿರ್ತವೆ. ಇಷ್ಟೊಂದು ಜವಾಬ್ದಾರಿ ಸದ್ಗುರುನಾಥ್ನಂತಲ್ಲಿ ಸಗುಣದಾಗಿದ್ದಾಗೂ ಹಾಗೆ ಇರ್ತದೆ, ನಿರ್ಗುಣದಾಗ ಹಾಗೆ ಇರ್ತದೆ. ಅದಕ್ಕೆ ನಾನು ನಿಮಗೆಲ್ಲರಿಗೂ ಮತ್ತೊಮ್ಮೆ ದಂಡವತ್ತ ನಮಸ್ಕಾರ ಹಾಕಿ ನಾವು ಏನು ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಸಮರ್ಥರು ಏನು ಹೇಳಿದರು ಅನ್ನುವಂಥ 2 ವಿಚಾರಗಳನ್ನು ಹೇಳ್ತನಷ್ಟೇ. ನಿಮ್ಮ ಸಮಯ ನೋಡಿಕೊಂಡು ನನಗಿದು ಮಾಡಿರಿ. ಈಗ ಹಿಂಗೆ ಮಾಡಿದ್ರಂದ್ರೆ ಈಗ ಬಿಡು. ಮೊದಲ ಮುಮುಕ್ಷತ್ವ ಸರಿಯಾಗಿ ನಮಗೆ ಪ್ರಾಪ್ತ ಆಗಬೇಕು. ಮುಮುಕ್ಷತ್ವ ಸರಿಯಾಗಿ ಪ್ರಾಪ್ತ ಆಗಲಾರ್ದ ಸಾಧಕತ್ವ ಸರಿಯಾಗಿ ಭಾಳಷ್ಟು ಆಗೋದು ಕಡಿಮೆ. ಅಕಸ್ಮಾತ್ ಅವನಂತಲ್ಲಿ ಸಾಧಕತ್ವ ಆಗ್ತಿತ್ತಂದ್ರೆ ಅವಾಗ ಎಷ್ಟೋ ಜನ್ಮದ ಒಂದು ಸುಕೃತ ಅವನ ಹಿಂದೆ ಬೆನ್ನು ಹತ್ತಿದ ಅಂತೇಳಿ ಆಗ್ತಿರ್ತದೆ. ಆದ್ರೆ ಎಲ್ಲಿಯವರೆಗೆ ನಮಗೆ ಈ ಒಂದು ಜೀವನದವನ್ನು ನಾನು ವ್ಯರ್ಥ ಕಳ್ಕೊಂಡೆ ಅನ್ನುವಂಥ ತಳಮಳ ನಮ್ಮಲ್ಲಿ ಹುಟ್ಟುವುದಿಲ್ಲ, ಅಲ್ಲಿ ತನಕ ಸದ್ಗುರುಗಳ ಶೋಧನೆ ಮಾಡಲಿಕ್ಕೆ ಹೋಗೋದಿಲ್ಲ. ಸದ್ಗುರುಗಳ ಶೋಧ ಮಾಡಿ ಸದ್ಗುರುಗಳ ಪ್ರಾಪ್ತಿ ಆದಮೇಲೆ ಸದ್ಗುರುಗಳು ಹೇಳಿದಂಗೆ ಸಾಧಕತ್ವ ನಿರ್ವಹಿಸಲಿಕ್ಕೂ ಆಗೋದಿಲ್ಲ. ಆಲಸ್ತನ ಪ್ರಾಪ್ತ ಆಗಿಬಿಡ್ತದೆ. ಉಪದೇಶ ತೊಗೊಂಡೇವಿ ಬಿಡು ಹಿಂದೆಲ್ಲ. ಈಗ ನಾವು ಯಾರನ್ನ ಕೇಳಿದೆವು ಅಂತ ತಿಳ್ಕೊಂಡು ಏನಪ್ಪ ಮಹಾರಾಜರು ಧ್ಯಾನ ಮಾಡಂತ ಹೇಳಿ ಎಷ್ಟು ಧ್ಯಾನ ಮಾಡ್ತೀಯ ಅಂತ ನಾ ಅಕಸ್ಮಾತ್ ಕೇಳ್ತೀನಿ. ಮಾಡ್ತೀವಿ ಎಷ್ಟು ಮಹಾರಾಜರು ಮಾಡಿಸ್ಕೋತಾರ ಅಂತ ಮಾಡ್ತೀವಿ. ಮಹಾರಾಜರು ಮಾಡಿಸ್ಕೊಟ್ಟು ಇವ್ರು ಧ್ಯಾನ ಮಾಡವ ಏನು ಎಷ್ಟನೇ ಮಾಡ್ತೀಪ್ಪ ಎಷ್ಟರೆ ಮಲ್ಕೋತ್ನಾಗ ಒಂದು 2 ನಿಮಿಷ ರೀ ಎದ್ದು ಕೊಡ್ಲಿ. ಮಹಾರಾಜರು ಮಲ್ಕೋತ್ನಾಗ ಮಾಡಂದಾರ್ರಿ ಎದ್ದು ಕೊಡ್ಲಿ ಮಾಡ್ಲಕ್ಕ ಇಷ್ಟೇ ಹಂಗೆ ಅಂತ ಏನು ಮಾಡಿದ್ರಿ ಮಹಾರಾಜರು ಮಾಡಿ ನೋಡ್ರಿ ಎಲ್ಲಕ್ಕೂ ಅದಕ್ಕೆ ಪುಣ್ಯ ಬೇಕಂತ್ರಿ. ನನ್ನ ಮುಂದೆ ಅಂದದ್ದ ಧ್ಯಾನ ಮಾಡಲಿಕ್ಕೂ ಪುಣ್ಯ ಬೇಕಂತ ಅದಕ್ಕೆ ನಾನೇ ಮಹಾರಾಜರು ಸಿಗಬೇಕಾದ್ರೆ ಪುಣ್ಯ ಇದ್ರೆ ಸಿಕ್ಕಾರ, ಇನ್ನು ಮತ್ತೆ ಧ್ಯಾನ ಮಾಡ್ಲಿಕ್ಕೆ ಮತ್ತೆ ಎಕ್ಸ್ಟ್ರಾ ಪುಣ್ಯ ಏನು ಬೇಕಾಗ್ತಿರ್ಬೇಕು ಅದಕ್ಕೆ ಅಂದ್ರೆ ನಮ್ಮ ಆಲಸ್ತನಕ್ಕೆ ಏನಾದರೂ ಹೇಳ್ಕೊತ ಹೊಂಟೀವಿ. ಸಮರ್ಥರಂತಾರ ಏಥೇಜೇನೆ ಆಳಸಕ್ಕೆಲ್ಲ ತೋ ಸರ್ವಸ್ವೇ ಬಿಡಲ್ಲ. ಇಲ್ಲಿ ಯಾರು ಆಲಸ್ತನ ಮಾಡ್ತಾರಲ್ಲ ಅವರು ಸರ್ವಸ್ವನೇ ಮುಳುಗಿತ್ತಂತ ತಿಳ್ಕೊಂಡು ಬಿಡ್ರಿ ಅಂತಾರೆ. ಅವರು ಸರ್ವಸ್ವೇ ಮುಳುಗೋದಂದ್ರೆ ಹೆಂಗಂದ್ರೆ ಈಗ ನಾವೇನು ನಂಬುದಂತ ತಿಳ್ಕೊಂಡೇವಲ್ಲ ಎಲ್ಲ ಹೋಗಿ ನಾವೇ ಕಟ್ಕೊಂಡು ಹೋಗಿ ಮುಳುಗಿದಂಗೆ ಅದ. ಅದ್ರಾಗ ಯಾರನ್ನೂ ಉಳಿಸೋದಿಲ್ಲ, ಎಲ್ಲರನ್ನೂ ಕಟ್ಕೊಂಡು ಹೋಗಿ ಮುಳುಗಿದಂಗೆ ಸರ್ವಸ್ವೇ ಮುಳುಗೋದು. ಸರ್ವಸ್ವದ ಬಗ್ಗೆ ನಿಮಗೆ ಹೇಳ್ಬೇಕಂದ್ರೆ ಒಬ್ಬವ ಸನ್ಯಾಸಿ ಸ್ನಾನ ಮಾಡಿ ಸ್ನಾನ ಮಾಡೋ ಸಂಬಂಧ ಅವ ತಂದು ಇದು ಇರ್ತದೆ ನೋಡ್ರಿ ಲಂಗೋಟಿ ಅದು ಇಟ್ಟಿದ್ದ ಹೊರಗೆ. ಇದು ಒಂದು ಕೌಪಿನ್ ಅಂತಾರೆ ಏನಂತಾರೆ. ಅದನ್ನು ನೋಡಿದ ಅವ ತುಡುಗ ಅವನಿಗೇನೂ ಸಿಕ್ಕಿದ್ದಿಲ್ಲ. ಅವಂದ ಇವ್ರು ಹೋಗ್ಯಾರ ಈಗ ಇದನ್ನೆಲ್ಲ ತೊಗೊಂಡು ಹೋಗ್ಬೇಕಂತ ಅವ ಹೋದವ. ಓಡ್ಲಿಕ್ಕಂತ ನೋಡಿದ ಇರೋದೇ ಅದು ಒಂದದ ಒಂದು ಬೆನ್ನು ಹತ್ತಿದ್ದೀವ ಸನ್ಯಾಸಿ. ನಿಂದ್ರು ಅವ ಇದು ಸಿಗಬಾರ್ದು ಸಿಕ್ಕದಂತ ಓಡ್ಲಿಕ್ಕತ್ತವ. ಇವನು ಬೆನ್ನು ಹತ್ತಿದ. ಅವು ಏನು ಮಾಡ್ಬೇಕು, ಅವು ಬೆನ್ನು ಹತ್ತಿದ ಕಡೆಗೆ ಇವು ಕೈಯಾಗ ಸಿಗಲಿಲ್ಲ. ಪೊಲೀಸ್ ಸ್ಟೇಷನ್ ಮಗಳು ಬಂತು. ಸನ್ಯಾಸಿ ಪೊಲೀಸ್ ಸ್ಟೇಷನ್ದಾಗ ಹೋದ ಕೂಡಲೇ ಅವ್ನು ಹೊಳ್ಳಿ ನೋಡು ಅಪ್ಪ ಇವ್ ಪೊಲೀಸ್ ಸ್ಟೇಷನ್ದಾಗ ಹೋದ ಅಲ್ಲಿ ಏನು ಕಂಪ್ಲೇಂಟ್ ಮಾಡ್ತಾನೆ ನೋಡ್ಬೇಕಂತೇಳಿ ಹೊಳ್ಳಿ ಬಂದು ಕಿಟಕಿಯಾಗಿ ಕೇಳಿಕತ್ತ. ಯಾಕ್ರಿ ಏನು ಕಂಪ್ಲೇಂಟ್ ಕೊಡಬೇಕಾಗಿದ್ರು ನಾನು ಸರ್ವಸ್ವನು ಹೋಗಿದ್ರಿ ಅಂತ. ನಿಮ್ದೇನು ಹೌದ್ರಿ ನಾನು ಸರ್ವಸ್ವ ಆಗ್ಯದಂತ ಕಂಪ್ಲೇಂಟ್ ಬರ್ಕೋರಿ ಅಂದ. ಅವು ಕಿಟಕಿಯಾಗಿ ಕೂತು ಕೇಳಿಕತ್ತಿದ್ದಲ್ಲ ಸರ್ವಸ್ವ ಎಲ್ಲಿ ತೊಗೊಂಡು ಬರೇ ಇದೊಂದು ಕೌಪಿ. ಇವು ಸನ್ಯಾಸಿದ್ರು ಎಷ್ಟು ಸುಳ್ಳು ಹೇಳ್ತಾನೆ ಅವು ಮರ ನಾನು ಕೊಂದ ಬಿಡ್ತಾನೆ ಇವ್ ನನ್ನ ಜೈಲಿಗೆ ಹಾಕಿಸ್ತಾನಂತೇಳಿ ಅವ ಗಾಬರಿಯಾಗ್ಯಾನ. ಏನು ಸರ್ವಸ್ವ ಅಂದ್ರೆ ನನ್ನ ಸರ್ವಸ್ವ ಹೋಗಿ ಬರ್ಕೋರಿ ನೀವು ಅಂತವ ಕಂಪ್ಲೇಂಟ್. ಅವ ಅಂದ ಆ ಪಟಕ್ಕರ ಬಂದು ನಾವು ಬರಿಬೇಡ್ರಿ ತಡ್ರಿ ಅಂತಂದು ನಾವು ಏನು ಸರ್ವಸ್ವ ಎಲ್ಲಿ ಬೇಕಿದ್ರಿ ಅವ್ರದ್ದೊಂದು ಇದೊಂದು ತುಡುಗು ಮಾಡಿ ನೋಡ್ರಿಪ್ಪ ಅಂತಂದು ಅವ ಪೊಲೀಸ್ ಅಂದ ಅಲ್ರಿ ನೀವು ಸುಳ್ಳು ಮಾತಾಡ್ತೀರೇನು ಇದೊಂದು ತುಡುಗು ಮಾಡ್ಯಾನ ಪಾಪ ಅವ ಅದು ತಿರುಗಿ ಕೊಡ್ಲಿಕ್ಕತ್ತಾನ ಇಂಥಕ್ಕೋರಿ ಮತ್ತು ಸರ್ವಸ್ವ ಯಾಕೆ ಹೇಳ್ತೀರಿ ಸುಳ್ಳು ಹೇಳ್ಬಾರ್ದ್ರಿ ಹಂಗಂತ ಅವಂದು ಸುಳ್ಳು ಯಾಕೆ ಹೇಳ್ಯಾನ ನಾವು
ಅದನ್ನು ಸರ್ವಸ್ವನೇ ಅದ. ರಾತ್ರಿ ರಾತ್ರಿ ಆದ ಕೂಡಲೇ ಹೊತ್ಕೊಂಡು ಮಲ್ಕೋತೀನಿ ಏನು ಅದೇ ಎಲ್ಲ ನನಗೆ ಹೊತ್ಕೊಳ್ಳಿಕ್ಕೂ ಅದೇ, ಹಾಸ್ಕೊಳ್ಳಿಕ್ಕೂ ಅದೇ, ಎಲ್ಲಕ್ಕೂ ಅದೇ ಅದ ನನಗೆ. ಅದು ಒಂದೇ ಇರೋದು, ಅದೇ ನಮ್ಮ ಸರ್ವಸ್ವ ನಂದು ಅಂತಂದ. ಹಂಗೆ ಏತೇ ಜೀಣೆ ಆಲಸಕ್ಕೆಲ್ಲ ಸರ್ವಸ್ವೇ ಬಿಡಲ್ಲ. ನಾವೆಲ್ಲನೂ ಕಳ್ಕೊಂಡಂಗೆ ಆಗ್ತದೆ. ಅದಕ್ಕೆ ದುರ್ಲಭ ಶರೀರಿ ದುರ್ಲಭ ಆಯುಷ್ಯ ಯಾಚ ಕರುಣಯೇನಾಚ ದಾಸಮಣೆಯ ಸಾವಕಾಶ ವಿವೇಕಿ ಪಾರವ. ಅದಕ್ಕೆ ಸಮರ್ಥ ಏನಂತಾರೆ, ಬರೇ ನಾಮಸ್ಮರಣೆ ಮಾಡಿದರೂ ಕೆಲಸ ಆಗೋದಿಲ್ಲ, ಬರೇ ಸತ್ಸಂಗ ಮಾಡಿದರೂ ಕೆಲಸ ಆಗೋದಿಲ್ಲ, ಬರೇ ಭಜನೆ ಮಾಡಿದರೂ ಕೆಲಸ ಆಗೋದಿಲ್ಲ. ಅದ್ರ ಹಿಂದೆ ಆಂತರಿಕ ಪವಿತ್ರತೆಯನ್ನು ನಾವು ಸಂಪಾದನೆ ಮಾಡಬೇಕು. ಅದು ಭಾಳ ಮುಖ್ಯದ. ಒಳಗೆಲ್ಲನೂ ಹೊಲಸಿಟ್ಟುಕೊಂಡು ನಾವು ಮ್ಯಾಲೆ ಕುಣಿದಾಡಿ ಭಜನೆ ಮಾಡಿದರೂ ಕೆಲಸ ಆಗೋದಿಲ್ಲ, ನಾಮಸ್ಮರಣೆ ಮಾಡಿದರೂ ಕೆಲಸ ಆಗೋದಿಲ್ಲ, ಏನು ಮಾಡಿದರೂ ಏನೂ ಆಗೋದಿಲ್ಲ. ಯಾಕಂದ್ರೆ ವಾಸ್ತವಿಕವಾಗಿ ವಿಚಾರ ಮಾಡಿದರೆ ಆಧ್ಯಾತ್ಮ ಅನ್ನುವಂಥದ್ದು ಇದೊಂದು ಆಂತರಿಕ ಮಾರ್ಗ ಇದೆ, ಇದು ಹೊರಗಿನ ಮಾರ್ಗ ಅಲ್ಲಿದು ಏನು, ಇದು ಅಂತರಂಗದ ಅದೊಂದು ಅಂತರಂಗದ ಒಂದು ಮಾರ್ಗದ ಇದೆ. ಇಲ್ಲಿ ಅಂತರಂಗ ಪವಿತ್ರ ಇಟ್ಕೊಂಡು ನಾವು ಹೋಗ್ಬೇಕಾಗ್ತದೆ. ಇದು ಪವಿತ್ರ ಇರಬೇಕಾದ್ರೆ ನಮ್ಮ ಮೊದಲು ಸಾಧಕರ ದಿನಚರಿ ಸರಿ ಇರಬೇಕು. ಏನು ದಿನಚರಿ? ಈಗ ಸಮರ್ಥ ರಾಮದಾಸ್ ಮಹಾರಾಜರು ಶಿಖವಣ ನಿರೂಪಣ ಅಂತ ಒಂದು ಮಾಡ್ಯಾರ. ಶಿಖವಣ ನಿರೂಪಣ ಅಂತ 13ನೇ ದಶಕನಾಗ ಅವ್ರು ಇದ್ರಾಗ ಹೇಳ್ತಾರೆ, ಸಾಧಕರು ಹೆಂಗಿರಬೇಕಪ್ಪ. ಸಾಧಕರು ನಾವು ನೀವುಗಳೆಲ್ಲ ಸಾಧಕರಿಗೆ ಉಪದೇಶ ತೊಗೊಂಡ ಮೇಲೆ, ಉಪದೇಶ ತಗೋಕ್ಕಿಂತ ಮೊದಲು ಸಾಧಕರಲ್ಲ ನಾವು. ಸದ್ಗುರುಗಳಿಂದ ಅನುಗ್ರಹಿತರಾದ ಮೇಲೆ ಅವರು ಸಾಧನಾ ಮಾರ್ಗ ಹೇಳ್ತಾರೆ. ಸಾಧನಾ ಮಾರ್ಗ ಹೇಳಿದ ಮೇಲೆ ನಾವು ಸಾಧಕರು. ಅದ್ರಾಗ ಏನಂತಾರವರು, ಮೊದಲು ಪ್ರಾತಃ ಕಾಳಿ ಉಠಾವೆ. ಸಾಧಕರು ಏನು ಮಾಡಬೇಕು, ಲಘು ಏಳುದು ಮೊದಲು ಕಲೀರಿ ಅಂತಾರವ್ರು. ಮೊದಲಿಗೆ ನಮ್ಮ ಸಮಸ್ಯೆ ಎಲ್ಲಾಗ್ಯದ, ಏಳುದು ಲೇಟ್ ಮಾಡಿ ಹೇಳ್ತೀವಿ. ಮೊದಲೇ ಒಂದು ಪ್ರಹರ ನಮ್ಮದು ನಿದ್ದೆಯೊಳಗೆ ಹೋಗಿಬಿಟ್ಟಿರ್ತದೆ. ಯಾಕಂದ್ರೆ ಸೂರ್ಯನ ಬಿಸಿಲು ನಮ್ಮ ಮೈಗೆ ಬಡ್ದು ಬಿಸಿ ತಾಗಿದ ಮೇಲೆ ನಾವು ಹೇಳ್ತೇವೆ. ಮತ್ತಂದಾಗ 9 ಆಗಿಬಿಟ್ಟಿರ್ತದೆ. 9ಕ್ಕೆ ಅಕಸ್ಮಾತ್ ಎದ್ದ ಅಂತಂದ್ರೆ ಅವ ಈಗಿನ ವಾತಾವರಣದಾಗ ಅವ ಸಾಧಕನೇ ಅಂತ ತಿಳ್ಕೊಬೇಕು. ಅಂದ್ರೆ ಮೊದಲು ಅವ್ರಂತಾರ ಪ್ರಾತಃ ಕಾಳಿ ಉಠಾವೆ ಕಾಹಿ ಪಾಠಾಂತರ ಕರಾವೆ ಅಂತಾರವ್ರು. ಸಾಧಕರು ಹೆಂಗೆ ಮಾಡಬೇಕು, ನಶೀಕ್ಲೆ ಹೇಳ್ರಿ, ಎದ್ದು ಏನಾರೇ ಪಾಠಾಂತರ ಮಾಡಿರಿ. ಒಂದು ಅಭಂಗರೇ ಮಾಡಿರಿ, ಒಂದು ಶ್ಲೋಕರೇ ಮಾಡಿರಿ, ಒಂದು ವಚನರೇ ಮಾಡಿರಿ. ಎದ್ದು ಕೂಡಲೇ ಅಂದರೆ ಯಾಕೆ ಪಾಠಾಂತರ ಮಾಡಂತಾರೆ ಅಂದ್ರೆ ಆವಾಗ ಪಾಠಾಂತರ ಮಾಡಿದ್ದು ನೆನಪುಳಿತದೆ. ಅದರ ಸಂಬಂಧ ಕಾಹಿ ಪಾಠಾಂತರ ಕರಾವೆ ಯಥಾನುಶಕ್ತಿ ಆಠವಾವೇ ಸರ್ವೋತ್ತಮಾಸಿ. ಮುಂದೆ ಏನು ಮಾಡಿರಿ, ನಿಮಗೆ ಎಷ್ಟು ಸಾಧ್ಯದ ಅಷ್ಟು ಆ ಸದ್ಗುರುನಾಥ್ ಕೊಟ್ಟಂತಹ ಆ ನಾಮವನ್ನು ಅತ್ಯಂತ ಶ್ರದ್ಧೆಯಿಂದ, ನಿಷ್ಠೆಯಿಂದ, ಭಾವದಿಂದ ಇವೆಲ್ಲ ಕುಡ್ಕೊಂಡು ಒಂದು ಗುರುನಾಥನ ಒಂದು ಕೃಪಾ ಬೇಡ್ಕೊಂಡು ನೀವು ಅದನ್ನು ಮಾಡಿರಿ. ಎಷ್ಟು ಸಾಧ್ಯದ ಮಾಡಿರಿ. ಎಷ್ಟು ಸಾಧ್ಯದ ಅಂದ್ರೆ ಆಗ ಹೇಳಿದ್ಲ 2 ನಿಮಿಷ ಸಾಧ್ಯದ ಅಲ್ಲಿಗೂ ಬರ್ತದೆ. ಆದರೆ ಮುಂದಿನ ಕೆಲಸಕ್ಕೆ ಬಾಧನ ಆಗಲಿಕ್ಕಂದ್ರೂ ಸಹಿತ ಕನಿಷ್ಠ ಅಂದ್ರೆ ಒಂದು ಅರ್ಧ ತಾಸರೇ ಮಾಡ್ಬೋದು. ಅರ್ಧ ತಾಸರೇ ಒಬ್ಬ ಸಾಧಕ, ಒಬ್ಬ ಉಪದೇಶ ತೊಗೊಂಡು ಅನುಗ್ರಹ ತೊಗೊಂಡಂಥ ಸಾಧಕ ಕನಿಷ್ಠ ಅಂದ್ರೆ ಮುಂಜಾನೆ 1 ತಾಸು, ಸಂಜೆಗೆ 1 ತಾಸು ಇಷ್ಟು ಒಂದೇ ಜಾಗದಾಗ ಕೂತ್ಕೊಂಡು ನಾಮಸ್ಮರಣೆ ಮಾಡುವಂಥದ್ದು ಅವನು ರೂಢಿ ಹಾಕ್ಕೊಳ್ಳಬೇಕಂತ. ಚಾಲತಾ ಬೋಲತಾ ದಂಧಾ ಕರಿತಾ ಖಾತಾ ಜೈವಿತ ನಾನಾ ಉಪಭೋಗ ಹೋಗಿತ ನಾಮ ವಿಸ್ರೂನಯೇ ಅಂತ ಸಮರ್ಥರಂತಾರೆ. ಕೂತಾಗ ನಿಂತಾಗ ರಾಮ ರಾಮೆನ್ನು, ನೋಟದಳು ನಿದ್ರೆಯಳು ರಾಮ ರಾಮೆನ್ನು, ಯಾವಾಗಲೂ ರಾಮ ನಿನ್ನೊಳಗೆ ಇರುವ ಪ್ರೇಮದಿಂದಲೇ ಕರೆ ಓ ಎಂದು ಬರುವ ಅಂತೇಳಿ ಕಾಕಣ್ಕಿ ರಾಮಾಚಾರ್ಯ ಹೇಳ್ತಾರೆ. ಸಮರ್ಥರಂತಾರೆ ಅದನ್ನು ಮಾಡ್ಕೋತೇ ಇರಲಿ. ಅಡ್ಡಾಡು ಹೊತ್ನಾಗ, ಹೋಗೋ ಹೊತ್ನಾಗ, ನೌಕರಿ ಒಳಗೆ ಎಲ್ಲದ್ರಾಗೂ ನಾಮಸ್ಮರಣೆ ಚಿದಂಬರ 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 ಅನ್ಕೋತ ಇರು. ಆದರೆ ಇಷ್ಟಕ್ಕೂ ಕೆಲಸ ಆಗೋದಿಲ್ಲ ಅಂತಾರೆ. ಯಾಕಂದ್ರೆ ಮನ ಸ್ಥಿರ ಆಗಲಾರ್ದ, 4 ವಾಣಿಯೊಳಗೆ ಆ ನಾಮ ಪ್ರವೇಶ ಆಗಲಾರ್ದ, ಆ ನಾಮದ ಒಂದು ಝಂಕಾರ ಏನದಲ್ಲ, ನಾಮದ ಒಂದು ಅದರದ್ದೊಂದು ಮುಂದಿನ ಒಂದು ಮೆಟ್ಲು ಏನದಲ್ಲ, ಅದು ಸಾಧಕ ಗೋಚರ ಆಗಬೇಕಾದ್ರೆ ಒಂದು ಜಾಗದಾಗ ಕೂತ್ಕೊಂಡು ಪರಾ ಪಶ್ಯಂತಿ ಮಧ್ಯಮ ವೈಖರಿ. ಇವ್ರು ಜ್ಞಾನೇಶ್ವರ ಮಾವಲಿಯವರು ಅಂತಾರೆ, ದೇವಾಚೆ ದ್ವಾರಿ ಉಭಾಕ್ಷಣ ಬರಿ
ತೇನೇ ಮುಕ್ತಿಚಾರಿ ಸಾಧಿಯ ಅಂದ್ರೆ ಅವ್ರು ಏನಂದ್ರು ಆ ದೇವನ ಒಂದು ಬಾಗಲದೊಳಗೆ ಒಂದು ಕ್ಷಣ ನಿಂದ್ರಂತಾರೆ. ದೇವರ ಬಾಗಲ್ದಾಗ ಒಂದು ಕ್ಷಣ ತಾಸುಗಟ್ಟಲೆ ನಿಂತರೂ ಏನೂ ಆಗೋದಿಲ್ಲ ಯಾರಿಗೂ. ಈ ದೇವರ ಬಾಗಲಲ್ಲ, ಏನು ಇದು ಅದಲ್ಲ, ಇಲ್ಲೇ ಏನು ನಾಮಸ್ಮರಣೆ ತೊಗೊಂಡು ಒಂದು ಕ್ಷಣ ನೀ ಅಲ್ಲಿ ನಿಂತಿ ಅಂದ್ರೆ ಆ ಏನು ನಿಂತ ಕ್ಷಣದೊಳಗೆ ಆಗುವಂಥ ಒಂದು ಏನದೊಂದು ಅಲೌಕಿಕ ಒಂದು ಆನಂದ ಏನದಲ್ಲ, ಅದು ನಿನಗೆ 4 ಮುಕ್ತಿಗಳನ್ನು ಕೊಡುವಂಥ ಒಂದು ಸಾಮರ್ಥ್ಯ ಹೊಂದಿದೆ ಅಂತಾರೆ. ಅದಕ್ಕೆ ಇವನ್ನೆಲ್ಲ ತಿಳ್ಕೊಂಡು ಯಥಾನುಶಕ್ತಿ ಆಟವಾವೆ ಸರ್ವೋತ್ತಮಾಸಿ ಅಂದ್ರೆ ದಿನಚರಿ ಸಮರ್ಥನೆ ಹೇಳಿದ್ದು ಹೇಳೋದು ನಾವೆಲ್ಲ ಅದು ಮಾಡ್ಲಿಕ್ಕತ್ತೀವಿ, ಅದನ್ನೇನು ಹೇಳ್ಬೇಡ್ರಿ ಅಂತ ನೀವು ಮಾಡಿದ್ರು ಸಹಿತ ಸಮರ್ಥ ಹೇಳಿದ್ದದ, ನಾ ಏನು ಹೇಳಿದ್ದಲ್ಲಿದೆ. ಸಮರ್ಥರ ಅಂತಾರೆ ಯಥಾನುಶಕ್ತಿ ಆಟವಾವೆ ಸರ್ವೋತ್ತಮ ಮಗ ದಿಶೆ ಕಡೆ ಜಾವಿ ಅಂತ. ಆಮೇಲೆ ಹೊರಗೆ ಹೋಗಿ ಬರ್ರಿ, ಹೊರಗೆ ಹೋಗೋ ಪ್ರಶ್ನೆನೇ ಇಲ್ಲ. ಈಗ ಅಲ್ಲೇ ಅಡುಗೆ ಮನೆಯಾಗೆ ಇರ್ತಾವೆ, ಅದಂತೂ ಪ್ರಶ್ನೆ ಬರೋದಿಲ್ಲ. ಮಗ ದಿಶೆ ಕಡೆ ಜಾವಿ ಜೇ ಕೋಣಾಶೀಚ ನವೇ ಠಾವೆ. ಆ ಸಮಯದೊಳಗೆ ಅಂದರು ನೀವು ಹೊರಗೆ ಹೋಗ್ರಿ, ಯಾರೂ ಮಂದಿ ಅಡ್ಡಾಡೋದ್ರ ಜಾಗ ತನಕ ದೂರ ತಗೋದು. ಮುಂದೆ ಶೌಚ ಆಚಮನ ಕರಾವೆ ನಿರ್ಮಲ ಜಾಯ. ಮನೆಯಾಗ ಬಂದು ಕೈಕಾಲು ಮಕ್ಕಳು ತೊಗೊಳ್ರಿ, ತೊಗೊಂಡು ಸ್ನಾನ ಸಂಧ್ಯಾ ವಂದನ ಪೂಜಾ ಇವನ್ನೆಲ್ಲ ಏನು ಮಾಡಬೇಕಲ್ಲ ಅದನ್ನು ಮಾಡಿರಿ. ಮಾಡಿದ ಮೇಲೆ ಮುಂದೆ ಅಂತಾರವರು ಕಾಯಿ ಫಳಾಹಾರ ಘ್ಯಾವ ಅಂತ. ನಮಗೆ ಉಪ್ಪಿಟ್ಟ ಬೇಕನ್ನಬೇಡ್ರಿ, ಸೂಸ್ಲಾನ ಮನ್ಯಾಗ ಏನು ಮಾಡಿರ್ತಾರೆ ಅದು ತಿನ್ನಿರಿ ಅಂತಾರವರು. ಫಳಾಹಾರ ಅಂದ್ರೆ ಏನು, ಉಪ್ಪಿಟ್ಟನೇ ಒಂದು ಎಷ್ಟು ತಿಂದ್ರಿ ಅಂದರೆ ಅದು ಊಟ ಆದಂಗೆ ಅದು, ಹೌದಲ್ಲ. ಫಳಾಹಾರ ಅಂದ್ರೆ ಅಲ್ಪೋಪಹಾರ. ಕಾಯಿ ಅವ್ರು ಏನು ಮಾಡ್ಯಾರ, ಕಡಿಗೆ ನಿನ್ನಿದೇನು ಉಳಿದಿದ್ದು ಹಾಕಿದ್ರು ಸಹಿತ ತಿಂದು ಹೋಗ್ರಿ. ಈಗ ಸರಸಾಣ ಹಂಗೆ ಸಿಗ್ತದೆ, ಫ್ರಿಜ್ನಾಗ ತೆಗೆದಿದ್ದೆಲ್ಲ ನಿನ್ನಿದೇ ಇರ್ತದೆ. ಯಾವುದೋ ಹೊಸದು ಸಿಗುವುದಿಲ್ಲ, ಅದೇನೇ ಹಾಕಿರಲ್ಲ. ಕಾಯಿ ಫಳಾಹಾರ ಮಗ ಸಂಸಾರ ದಂಧಾಕರ. ಆಮೇಲೆ ನಿಮ್ಮ ನೌಕರಿ ಉದ್ಯೋಗ ಏನದ ಅದನ್ನು ಮಾಡಿ. ಅಲ್ಲಿ ಮಾಡಿ ನೀವು ಹೆಂಗೆ ಮಾಡಿರಿ ಅಂದ್ರೆ ಸುಶಬ್ದೇ ರಾಜಿ ರಾಖಾವ ಸಕಳ ಲೋಕ. ಸಮರ್ಥರಂತಾರೆ ನಿಮ್ಮ ಮಾತು ಹೆಂಗಿರ್ಬೇಕಂದ್ರೆ ಏನು ಒಂದು ಸ್ವಲ್ಪ ಅಧಿಕಾರ ಬಂದರೆ ಏನು ದೊಡ್ಡದು ಬಂದಂಗೆ ಆಗಲಿಲ್ಲ ನಮಗೆ. ನಾವು ತಿಳ್ಕೊತೇವೆ ನಮ್ಮ ಪ್ರಮೋಷನ್ ಆದಮೇಲೆ ಬೇರೆನೇ ಆಗಿಬಿಡ್ತದೆ ಮನುಷ್ಯ. ನಾ ಕಂಡಕ್ಟರ್ ಆದಮೇಲೆ ಕಂಟ್ರೋಲರ್ ಪ್ರಮೋಷನ್ ಬಂತು ನೋಡ್ರಿ. ಹಿಪ್ಪರಿಗೆ ಆಗಿದ್ದು ನಾನು, ಹಿಪ್ಪರಿಗೆ ಕಂಟ್ರೋಲ್ ಇದ್ದೆ. ಅವ್ರು ನಮ್ಮ ಮೇಲಿನವ್ರಿಗೆ ಚಕ್ಕರ್ ಬಂದರು. ಚಕ್ಕರ್ ಬಂದು ಮೊದಲಿನದನ್ನು ನಾ ಅಲ್ಲೇ ಇದ್ದಾವ, ಅಲ್ಲೇ ಅಪಾಯಿಂಟ್ಮೆಂಟ, ಅಲ್ಲೇ ರಿಟೈರ್ಮೆಂಟ. ಅವ್ರು ಬಂದರು, ಏನು ರೀ ಅನಂತಪುರವ್ರು ಕಂಟ್ರೋಲರ್. ಹೌದ್ರಿ, ಬರ್ರಿ ಸಾಹೇಬ್ರಿ ಕೂಡ್ರಿ ಅಂತಂದೆ. ಅವ್ರು ಸಹಿ ಮಾಡಿಸ್ಕೊಳಕ್ಕೆ ಬಂದರು. ಬಂದ ಕೂಡಲೇ ಅವ್ರು ಇವ್ರು ಡ್ರೈವರ್ ಒಬ್ರನ್ನ ಕರೀರಿಪ್ಪ ಮಾಡಿಸ್ಕೊಡಿ ಅಂತ ನಾ ಇಟ್ಟಂದೆ. ಹಿಂಗೆ ಮಾತಾಡಿದ್ರೆ ಹೆಂಗೆ ರೀ ಅನಂತಪುರ ಅಂದ್ರೆ ಅವರು, ನೀವು ಕಂಟ್ರೋಲರ್ ಇದ್ದೀರಿ ಅಂದು. ಅವ್ರು ಕಂಡಕ್ಟ್ರು ಡ್ರೈವರ್ಗಳು ಬಾರೋ ಅನ್ಬೇಕು. ಬಾರೋ ಮಾಡ್ಕೊಂಡಿಲ್ಲ ಸೊಕ್ಕ ಬಂದದನ ಹಿಂಗೆಲ್ಲ ಮಾತಾಡ್ಬೇಕಂತಂದು ಪ್ರಮೋಷನ್ ಆದ್ರೆ. ಅಧಿಕಾರ ಬಂದ್ರೆ ಹೆಂಗೆ ಬೇಕಾದಂಗೆ ಮಾತಾಡ್ಲಿಕ್ಕೆ ಬರ್ತಾನದು. ಅವ್ರಂತಾರೆ ಸಮರ್ಥರಂತಾರೆ ನೀ ಸಾಧಕಿದ್ದೀವೋ ಅಂದ್ರೆ ಅವ್ರು ಉಳ್ಕಿದವ್ರು ಹೆಂಗಾರ ಇರೋ ಲೆಕ್ಕ. ಸುಶಬ್ದೆ ರಾಜಿ ರಾಖಾವ ಸಕಳ. ಚಂದಗೆ ಮಾತಾಡು. ಚಂದಗೆ ಮಾತಾಡ್ಲಿಕ್ಕೆ ಏನು ಗಂಟೆ ಹೋಗ್ತಾರೆ ಜೋಶಿಯವ್ರು. ಏನು ಚಂದ, ಏನು ಕೊಡೋದಿಲ್ಲ ತಗೋದಿಲ್ಲ. ಬಸವಣ್ಣವ್ರು ಅಂತಾರೆ ಏನಿ ಬಂದಿರಿ ಹದುಳವಿದ್ದೀರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ. ಬರ್ರಿ ಚಲೋ ಅದು ಬರ್ರಿ ಭಾಳ ದಿವಸ ಬಂದ್ರಿ ಅಂತೇಳಿ. ಈಗ ನಾ ಬಂದು ಕೂಡ ಹಿಂಗೆ ಮಾಡಿದ್ರೆ ಚಂದ, ಬಂದ್ರೆ ನಾ ಮೇಲೆ ಬರ್ಕೊತಾನೆ ಇದ್ದಾನಂತೆ. ಏನೇ ಬಂದೀರಿ ಹದುಳವಿದ್ದೀರಿ ಆರಾಮಿದ್ದೀರಿ ಅಂತಂದ್ರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ. ಕುಳ್ಳಿರಿ ಅಂದರೆ ನೆಲ ಕುಳಿ ಹೋಗುವುದೇ. ಬರ್ರಿ ಕೂಡ್ರಿ ಅಂದ್ರೆ ನಿಮ್ಮ ಮನೆಯಾಗ ಏನು ತೆಗ್ಗಿ ಬೀಳ್ತಾನೆ ಅದನ್ನೆಲ್ಲ. ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿರ್ದೊಡೆ ಕೆಡಹಿ ಮೂಗ ಕೊಯ್ಯದೆ ಮಾಡ್ಮನೆ ನಮ್ಮ ಕೂಡಲ ಸಂಗಮದಿ. ಬಿಡ್ತಾನ ಭಗವಂತ. ಅಲ್ಲಿಯೂ ನಾನೇ ಇದ್ದೀನಿ, ಇಲ್ಲೂ ನಾನೇ ಇದ್ದೀನಿ, ಭಕ್ತಿಯರೇ ಮಾಡ್ತಾನಂತಿ. ಅಲ್ಲರೇ ಅವ ಬಂದರೆ ಕರಿಲಿಕ್ಕೆ ತಯಾರಿಲ್ಲ, ಇಲ್ಲರೇ ಭಗವಂತ ಸ್ವಾಮಿ ನಮ್ಮ ಮನೆಗೆ ಎಂದು ಬರ್ತೀಯಂತಿ. ಈ ಕರೆ ನನಗೆ ಒದರ್ಲಿಕ್ಕತ್ತೀವೋ ಏನೋ ಕಳಿಸ್ಲಿಕ್ಕೆ, ಹೌದಲ್ರಿ. ಈಗ ಅಲ್ಲೂ ಸ್ವಾಮಿನೇ ಇದ್ದಾನೆ, ಇಲ್ಲೂ ಸ್ವಾಮಿನೇ ಇದ್ದಾನೆ. ಇವುಗರೇ ಬರ್ರಿ ಅಂತೇಳಿ ಅಡ್ಡು ಬೀಳೋದು, ನೀರು ಹಾಕೋದು, ಪೂಜೆ ಮಾಡೋದು ಮಾಡ್ತೀರಿ. ಇವು ಬಂದ್ರೆ ಮಾವತ್ತಿನ ಹಾರಿಸ್ಕೊಂಡು ನಿಂತು ನಾ ಏನು ಬಿಡ್ಲೋ ನಿನ್ನ ಮನೆಗೆ ಅಂತ ನಾವು, ಹೌದಲ್ಲ. ಅದಕ್ಕೆ
ಯಾರೇ ಇರುವ ಲೆಕ್ಕ. ಮುಖ್ಯ ಅಂದ್ರೆ ಸಾಧಕರಿಗೆ ದ್ವೇಷಗಳೇ ಇರಬಾರ್ದು. ಸಾಧಕರು ಇದನ್ನು ಭಾಳ ಜ್ಞಾಪನೆ ಮಾಡೋದು. ಸಾಧಕರಿಗೆ ದ್ವೇಷಗಳು ಯಾಕೆ ಇರಬೇಕ್ರಿ ಅಂದ್ರೆ ಭಗವಂತನ ಅಸ್ತಿತ್ವದ ಅವ್ನಿಗೆ ಸ್ವಲ್ಪ ಕಲ್ಪನಾ ಇಲ್ಲ ಅನ್ನಂಗ. ಮಹಾಸ್ವಾಮಿ ಎಲ್ಲೆಲ್ಲಿ ಅಡಿಗೆ ಅನ್ನುವಂಥದ್ದು ಅವ್ನಿಗೆ ಗೊತ್ತಿಲ್ಲ ಅನ್ನಂಗ. ಆಮೇಲೆ ಸಾಧಕರಿದ್ದವರು ಹೆಂಡತಿ ಮೇಲೆ ದರ್ಪ ತೋರಿಸಬಾರ್ದು. ಯಾಕಂದ್ರೆ ಮಹಾಸ್ವಾಮಿ ಹೆಣ್ಣು ಅಲ್ಲ, ಗಂಡು ಅಲ್ಲ, ಅವನು ನಿರಾಕಾರ ನಿರ್ಗುಣ ಪರಬ್ರಹ್ಮ ಇದ್ದಾನೆ. ಹೌದಲ್ಲ ಅಂದಾಗ ಅಲ್ಲಿಯೂ ಅವನೇ ಇದ್ದಾನಂತಂತೇಳಿ ಕಾಲು ಬೀಳುವಂಗಿಲ್ಲ. ವ್ಯವಸ್ಥೆ ನೋಡ್ಕೊಂಡ ಅಂದ್ರೆ ಒಂದು ವ್ಯವಸ್ಥಾ ಪ್ರಕಾರ ಯಾರು ಅಂತಃಕರಣಕ್ಕೆ ನೋವಾಗಲಾರ್ದಂಗೆ ಬದುಕಬೇಕನ್ನುವಂಥ ಶಪಥ ಮಾಡಿದ್ರು ಸಹಿತ ಅಡ್ಡಿ ಇಲ್ಲ ಸಾಧಕ. ನಾ ಯಾರು ಅಂತಃಕರಣಕ್ಕೂ ನೋವಾಗಲಾರ್ದಂಗೆ ಬದುಕ್ತೀನಿ. ನನಗೆ ನೋವಾದ್ರೆ ನಡೀತದೆ, ನನಗೆ ನೋವಾಗಲಿ. ಭಗವಂತ ಅಂತಾನ, ಮಹಾಸ್ವಾಮಿ ಅಂತಾನ, ನನಗೇನ್ರ ಬೈತಿದ್ರೆ ಬೈರಿ ಅಂತ ನಾವು, ನನಗೆ ಬೈರಿ ಏನು. ಆದರೆ ನನ್ನ ಭಕ್ತರಿಗೆ ಅಕಸ್ಮಾತ್ ನೀವು ಅವ್ರ ಅಂತಃಕರಣಕ್ಕೆ ನೋವು ಮಾಡಿದರೆ ಮಾತ್ರ ನಾನು ನಿಮಗೆ ಎಂದೂ ಒಲಿಯುವುದಿಲ್ಲ. ಅದಕ್ಕೆ ಭಗವದ್ ಭಕ್ತರು ಏನಿದ್ದಾರಲ್ಲ ಅವರು ಸಾಮಾನ್ಯರಲ್ಲ. ಅದಕ್ಕೆ ನಾವೇನಂತೀವಿ ಭಕ್ತಾಭಿಮಾನಿ ಅಂತೀವಿ. ಭಕ್ತಾಭಿಮಾನಿ ಅಂದ್ರೆ ಈ ನಾವೇನು ಭಕ್ತಿ ಮಾಡಲಿಕ್ಕತ್ತಲ್ಲ ಮಹಾಸ್ವಾಮಿದು ಸದ್ಗುರುನಾಥಂದು, ಅವನು ನಮ್ಮ ಮೇಲೆ ಭಯಂಕರ ಅಭಿಮಾನ ಅವಾಗ. ತನಗೇನು ಬೇಕಾದ ಮಾಡ್ರಿ ಅಂತಾರೆ. ನನಗೇನು ಬೈತೀರಿ ಬೈರಿ ಏನರೇ ಮಾಡಿರಿ, ನೀವು ಬೈದರೂ ನನಗೆ ಹತ್ತುದಿಲ್ಲ, ಏನಪ್ಪ ನೀವು ಏನು ನಾನು ಹೊಗಳಿದ್ರು ಹತ್ತುದಿಲ್ಲ. ಯಾಕಂದ್ರೆ ನಾನು ಶರೀರೇ ಅಲ್ಲ, ನಾನು ನಿರಾಕಾರ ಇದ್ದೇನೆ, ಯಾರಿಗೆ ಬೈತೀರಿ ಅಂತಾರವರು. ಆದ್ರೆ ನನ್ನ ಭಕ್ತರಿಗೆ ಬೈದರೆ ಮಾತ್ರ ನಾನು ನಿಮ್ಮನ್ನು ಬಿಡುವುದಿಲ್ಲ. ಏನು ಯಾಕಂದ್ರೆ ಹಂಗೆ ಭಕ್ತಾಭಿಮಾನಿ. ದುರ್ಯೋಧನ ಸಂಧಾನಕ್ಕೆ ಕೃಷ್ಣ ಪರಮಾತ್ಮ ಹೋದಂತ, ಕೃಷ್ಣ ಬರ್ಲಿಕ್ಕತ್ತ ನಮ್ಮ ಮನೆಗೆ, ಈಗ ಅವನ್ನ ಸಂಧಾನ ಮಾಡಿ 1-5 ಗ್ರಾಮ ಕೊಡಲಾರ್ದು ಮಾಡಿ ಮತ್ತೆ ಅವ್ರನ್ನ ವನವಾಸಕ್ಕೆ ಕಳಿಸೋದು ಮಾಡಬೇಕು. ಅವಾಗೇನ್ರ ಏನು ತೋರಿಸೋದು ಅಂತಾರೆ ಅದಕ್ಕೆ, ಲಂಚ ಕೊಟ್ಟು ಏನು ಅವನು ಒಟ್ಟು ಖುಷಿ ಮಾಡಿಬಿಡ್ಬೇಕಂತೇಳಿ ಶಿಸ್ತು ಅಡಿಗೆ ಮಾಡಿಸಿ ಅವನು ಏನು ಅದೆಲ್ಲ ಏನು ತಳಿರು ತೋರಣ ಗೀರಣ ಮಾಡಿ ಅಗದಿ ವೈಭವದಿಂದ ಕರ್ಕೊಂಡು ಬಂದು ಪಾದ ಪೂಜೆ ಮಾಡಿ ಸಿಂಹಾಸನ ಮೇಲೆ ಕೂಡಿಸಿ ಪೂಜೆ ಮಾಡಿದಂತ. ಪೂಜೆ ಮಾಡಿ ಅಂದ್ರೆ ಇವು ಕೃಷ್ಣಗೆ ಗೊತ್ತಿತ್ತು, ಇವು ದುರ್ಯೋಧನ ದುಷ್ಟೇವ. ಎಷ್ಟು ಚಂದ ಮಾತಾಡಿದ್ರು ಸಹಿತ ಒಳಗೆ ಒಂದು ಸುಮಾರು ತನ ಇದ್ದದ್ದು ಅವ್ನು ಗೊತ್ತಿತ್ತು. ಮಾಡಿ ಏನಂದ, ಕೃಷ್ಣ ನೀ ಬಂದು ಭಾಳ ಸಂತೋಷ ಆಯ್ತು, ಇವತ್ತು ನಿನ್ನ ಮನೆಯಾಗೆ ನನ್ನ ಮನೆಯಾಗೆ ನಿನ್ನ ಪ್ರಸಾದ, ಅಷ್ಟಾನ್ನ ಭೋಜನ ನಿನಗೇನು ಇಚ್ಛಾದ ಎಲ್ಲ ಮಾಡ್ತೀನಿ. ಅವ್ನು ಕೃಷ್ಣ ಅಂದ, ನಿನ್ನ ಮನೆಯಾಗ ಊಟ ಅನ್ನೋ, ನಿನ್ನ ಮನ್ಯಾಗ ಊಟ ಅಲ್ಲ ನೀರು ಸಹಿತ ಕುಡಿದಿಲ್ಲ. ಅವೇನಿಗೆ ಬೆಳೆ ಹಿಡ್ಕೊಂಡು ಮಾತಾಡಲಿಲ್ಲ. ನಿನ್ನ ಮನ್ಯಾಗ ಊಟ ಅಲ್ಲ ನೀರು ಸಹಿತ ಕುಡಿಯೋದಿಲ್ಲ. ಯಾಕಂದ್ರೆ ನನ್ನ ಭಕ್ತರಿಗೆ ಯಾರು ತೊಂದರೆ ಕೊಟ್ಟಾರಲ್ಲ ಅವ್ರ ಮನ್ಯಾಗ ಊಟ ಅಲ್ಲ ನೀರು ಸಹಿತ ಕುಡಿಯೋದಿಲ್ಲ. ಇಷ್ಟೇ ಆಗಿಲ್ಲ, ಅವ್ರನ್ನ ಸರ್ವನಾಶ ಮಾಡಲಾರ್ದೆ ಬಿಡುವುದಿಲ್ಲ. ಈಗ ನನ್ನ ಭಕ್ತರು ಇದ್ರ ಮನೆಗೆ ಹೊಂಟನ ಅಂದ್ರೆ ಭಕ್ತರ ಮೇಲೆ ಎಷ್ಟು ಅಭಿಮಾನಿ ಇರ್ತಾನೆ. ಮತ್ತು ನಮ್ಮ ಮೇಲೆ ಅಭಿಮಾನಿ ಇಟ್ಟಾನಂದ್ರೆ ನಾವು ಹೆಂಗಿರಬೇಕು. ಅದಕ್ಕೆ ಸುಶಬ್ದೆ ರಾಜೀರಾಕಾವ ಸಕಲ ಲೋಕಿ. ನೀವು ಎತ್ತರವು ಮಾಡಿದ್ರಿ ಅಂತ ತಿಳ್ಕೊರಿ. ನೀವು ನಾಳೆ ಅವರೇ ಅಂತಾರೆ, ಏನೋಪ್ಪ ದಿವಸ ಸತ್ಸಂಗ ಮಾಡ್ತಿ, ಭಜನೆ ಮಾಡ್ತಿ, ಶಿವ 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 ಅಂತೇಳಿ ಎಲ್ಲ ನಾವು ಕೇಳ್ತೇವೆ, ಖರೆ ಇಲ್ಲಿ ಆಗಿದ್ದೇವೆ ಮರ ನೀ ಅಂತಂದು ಬಿಡ್ತಾರೆ ಅವರು. ಅದು ಹೋಗಿ ಎಲ್ಲಿ ಎತ್ತದ ಮಹಾಸ್ವಾಮಿ. ಅದಕ್ಕೆ ಸುಶಬ್ದೆ ರಾಜೀರಾಕಾವ ಸಕಲ ಲೋಕಿ. ಆಮೇಲೆ ಚುಕೆ ठसे विसरू सांडी आठवण झालिया चरपडी दुषित आळसाची रोकडी प्रचित पहा. ಸಮರ್ಥರಂತಾರೆ ಅಲ್ಲಿ ಆಫೀಸ್ನಾಗ ಕೆಡುವುದು, ಹೊಡುವುದು, ತಪ್ಪು ಬರೆಯೋದು, ಮೆಮೊ ತಗೋದು ಇಂಥವೆಲ್ಲ ಮಾಡಬೇಡ್ರಿ. ಲಕ್ಷ ಕೊಟ್ಟು ನೌಕರಿ ಮಾಡಿರಿ ಅಂತಾರೆ. ಲಕ್ಷ ಕೊಟ್ಟು ನೌಕರಿ ಮಾಡಿರಿ, ಅಲ್ಲಿ ಏನು ನಿಮಗೆ ಒಂದು ತಪ್ಪು ಬರಬಾರ್ದು. ಇವೆಲ್ಲ ಇವನು ಕಾಯ್ಕೊಂಡು ಹೋದ್ರೆ ಸಾಧಕವ. ನಿಮಗೆ ಅನ್ನಿಸ್ತದೆ, ನನಗೆ ಹೆಮ್ಮೆ ಅನ್ನಿಸ್ತದೆ, KSRTC ಒಳಗೆ ಅಪಾಯಿಂಟ್ಮೆಂಟ್ ಆದಮೇಲೆ ರಿಟೈರ್ಮೆಂಟ್ ನಾನೇ VRS ತಗೋ ತನಕನೂ ನನಗೆ ಯಾರೂ ಏಕವಚನದಾಗೂ ಮಾತಾಡಿಲ್ಲ. ನಂದು ಯಾವುದೂ ರೆಕಾರ್ಡ್ನಾಗ ಒಂದು ಇನ್ನೂ ತನಕ ರೆಡ್ ಮಾರ್ಕ್ ಇದ್ದಿದ್ದಿಲ್ಲ. ಇದು ಎದಕ್ಕೆ ಒಂದು ಮೆಮೊ ಸಹಿತ. ಯಾಕಂದ್ರೆ ಗುರುನಾಥನ ಒಂದು ಕೃಪಾ, ಆ ಮಾರ್ಗದಾಗಿದ್ದೇವೆ ಅನ್ನುವಂಥ ಭಯದಿಂದ ಅಷ್ಟು ಎಚ್ಚರದಿಂದ ನಡೆದೆವು. ಅಂಥ ಒಂದು ಗುರು ನಾವು ನಮ್ಮ ನಡುವಳಿಕೆಗೆ ಸದ್ಗುರುನಾಥ ಸಂತೋಷವನ್ನು ನಮ್ಮನ್ನು ಪಾರು ಮಾಡಿದ. ಇದು ನಮಗೆ ಆದಂಥ ಪ್ರಚೀತಿ ಅನುಭವಗಳು ಇವು. ಹಂಗೆ ನಿಮಗಾದರೂ ನಮಗಾದರೂ ಈಗ ಯಾರೇ ಇದ್ದರೂ ಸಹಿತ ಜೀವನದಾಗ ಹೆಂಗಿರ್ಬೇಕಂದ್ರೆ, ಏನೋ ಆಫೀಸ್ನಾಗ ಏನೋ ನಮ್ಮಿಂದ ಪ್ರಮಾದ ಆಗಿರಬಾರ್ದು. ಮತ್ತೊಬ್ಬರಿಂದ ಆದರೂ ಸಹಿತ ಅದನ್ನೂ ಸಹಿತ
ಸಜ್ಜು ಮಾಡಿ ಮತ್ತು ಅವ್ರಿಗೆ ತೊಂದರೆ ಆಗಲಾರ್ದಾಗ ಮಾಡಿ ತಿಳಿಸಿ ಹೇಳ್ಬೇಕು ಹೊರತಾಗಿ ಇಷ್ಟೊಂದು ಜಾಗೃತಿಯಿಂದ ಇರಬೇಕು. ಆಮೇಲೆ ಇವನ್ನೆಲ್ಲ ಲಂಚ ತಗೋದು ಇವನಂತರೂ ಮಾಡೇಬಾರ್ದು. ಇಷ್ಟು ಮಾಡಿದರೆ ಮಾತ್ರ ಮನೆಗೆ ಬಂದು ಊಟ ಮಾಡಿದರೆ ಊಟ ರುಚಿ ಅಂತಾರೆ. ಹಾಂ, ಮನ್ಯಾಗ ಊಟ ರುಚಿ ಆಗ್ತದಲ್ಲ, ಮತ್ತು ಇಲ್ಲೆಲ್ಲ ಇಷ್ಟೆಲ್ಲ ಮಾಡಿ ಹೊಲಸು ಮಾಡ್ಕೊಂಡು ಹೋಗಿ ಮನ್ಯಾಗ ಕೂತ್ರೆ ಇದೇ ಚಿಂತಿಲ್ಲ, ಮೇಲೆ ಅವ್ರು ಏನು ಮಾಡ್ತಾನೋ ಏನೋ ಅಂತ ತಿಂದು ಕೂಡ್ಸೋದು ಚೆಂದ ಆಗೋದಿಲ್ಲ. ಊಟ ಶಿಸ್ತಿಗೆ ಚೆಂದಾಗಿ ಊಟ ಆಗ್ಬೇಕಾಗಿತ್ತಂದ್ರೆ ನೀವು ದುಡಿದು ಪ್ರಾಮಾಣಿಕವಾಗಿ ದುಡಿದು ಊಟ ಮಾಡ್ಕೊಂಡಿರಬೇಕು ಅಂತಾರೆ. ಮಗ ಭೋಜನ ಅಜಾಲಿಯಾವರಿ, ಊಟ ಮಾಡಿದ್ಮೇಲೆ ಡುಸ್ ಅಂತ ಮಲ್ಕೋಬೇಡ್ರಿ, ಟಿ ವಿ ಮುಂದೆ ಕೂಡಬೇಡ್ರಿ, ಮೊಬೈಲ್ ಇದು ಮಾಡಬೇಡ್ರಿ. ಅವ್ರೇನಂತಾರೆ, ಮಗ ಭೋಜನ ಜಾಲಿಯಾವರಿ ಕಾಹಿ ವಾಚಿ ಚರ್ಚಾ ಕರಿ. ಏನಂದರೆ ಅಧ್ಯಾತ್ಮ ಗ್ರಂಥಗಳನ್ನು ಓದ್ರಿ, ನಿಮ್ಮ ಮನ್ಯಾಗ ಮಕ್ಕಳು ಹೆಂಡ್ರು ಇವ್ರ ಜೋಡಿ ಚರ್ಚೆ ಮಾಡಿರ್ತಾರೆ. ನೀವು ಒಬ್ಬರ ಮುಕ್ತರಾಗಬೇಕಂತೇಳಿ ಈ ಸ್ವಾರ್ಥ ಇಟ್ಕೋಬೇಡ್ರಿ. ನೀವು ಓದಿದ್ದು ನಿಮ್ಮ ಮನ್ಯಾಗ ಮಕ್ಕಳ ಜೋಡಿ ಹೆಂಡ್ರ ಜೋಡಿ ಚರ್ಚೆ ಮಾಡಿದ್ರಿ ಅಂದ್ರೆ ಹೆಂಡ್ರಿಗೆ ಏನು ಅನ್ನಿಸ್ತದೆ, ಮಕ್ಕಳಿಗೆ ಹೆಂಗೆ ಸಂಸ್ಕಾರ ಕೊಡಬೇಕು ಅನ್ನುವಂಥ ಅವ್ರಿಗೆ ಶಿಕ್ಷಣ ಸಿಗ್ತದೆ. ಆಮೇಲೆ ಮಕ್ಕಳಿಗೆ ಏನದ, ನಮ್ಮ ಮನೆತನದ ಸಂಸ್ಕಾರ ನಾವು ಹೆಂಗೆ ಉಳಿಸ್ಕೋಬೇಕು ಅನ್ನುವಂಥದ್ದು, ತಂದೆ ತಾಯಿ ಮೇಲೆ ಗೌರವ, ಇವೆಲ್ಲ ಏನು ಉಳಿಬೇಕಾಗಿತ್ತು ಅಂದ್ರೆ ಕಾಹಿ ವಾಚಿ ಚರ್ಚಾ ಕರಿ. ಆಮೇಲೆ ಏಕಾಂತ ಜಾವೋ ನೀವಿವರಿ ನಾನಾ ಗ್ರಂಥ. ಇಷ್ಟೆಲ್ಲ ಮಾಡಿದ ಮೇಲೆ ಏಕಾಂತದಾಗ ಹೋಗಿ ಸಮರ್ಥ ಜ್ಞಾನಿಗಳು ಹೇಳಿದಂಥ ಗ್ರಂಥಗಳನ್ನು ನೀನು ಚಿಂತನೆ ಮಾಡಿಸೋದಕ್ಕಾಗಿ ಚಿಂತನೆ ಮಾಡು. ಇಷ್ಟೆಲ್ಲ ಮಾಡಿದ್ರೆ ತರಿ ಪ್ರಾಣಿ ಶಹಾಣ ಹೋತು, ನಾಹಿ ತರಿ ಮೂರ್ಖ ಚೀರ ಆತು, ಲೋಕ ಖಾತಿ ಅಪಣಪಾಹಾತೋ ದೈನ್ಯವಾಣಿ. ಸಮರ್ಥರಂತಾರೆ ಹಿಂಗೆಲ್ಲ ಮಾಡಿದ್ರೆ ಚಂದಗೆ ಸಂಸಾರ ಚಂದ ಆಗ್ತದೆ, ಪರಮಾರ್ಥ ಚಂದ, ಇಹ ಪರ ಎರಡರೊಳಗೂ ನಮಗೆ ಸುಖ ಸಿಗ್ತದೆ. ಅದಕ್ಕೆ ಅವ್ರಂತಾರೆ, ಪ್ರಪಂಚ ಕರಾವ ನೇಮಕ ಪಹಾವ ಪರಮಾರ್ಥ ವಿವೇಕ ಜೇಣೆ ಕರಿತ ಉಭಯ ಲೋಕ ಸಂತುಷ್ಟವು. ಇಲ್ಲೂ ಸುಖ ಸಿಗಬೇಕು, ನಮಗೆ ಮುಂದೂ ಸುಖ ಸಿಗಬೇಕು. ಅಂದ್ರೆ ನಮ್ಮ ಸಾಧಕರ ಜೀವನದೊಂದು ಇದು ಹಿಂಗಿದ್ರೆ ಮಾತ್ರ ನಾವು ಮಾಡಿದಂಥ ಧ್ಯಾನ, ನಾವು ಮಾಡಿದಂಥ ಭಜನೆ, ನಾವು ಮಾಡಿದಂಥ ಇವೆಲ್ಲ ಸತ್ಸಂಗಗಳು ಇವತ್ತರ ಲಾಭ ಸದ್ಗುರುಗಳ ಕೃಪಾದಿಂದ ನಮಗೆ ಆಗ್ತದೆ. ಇರ್ಲಿಕ್ಕಂದ್ರೆ ಸತ್ಸಂಗದಾಗ ಕೂತರು ಸಹಿತ ಸತ್ಸಂಗದ ಲಾಭ ಎಲ್ಲರಿಗೂ ಆಗ್ತದಂತ ಅಲ್ಲಿಗೆ ಬರೋದಿಲ್ಲ. ಅದರ ಹಿಂದೆ ಅಂತರಂಗ ಪವಿತ್ರತಾ ಬೇಕಾಗ್ತದೆ. ಜೈಸಾ ಗಂಗಾಭಾವೇ ತೈಸೆ ಜಾಚೆ ಮನ ಭಗವಂತ ಜಾಣ ತ್ಯಾಚಿ ಸೇವಳಿ. ನಮ್ಮ ಮನಸ್ಸು ಎಲ್ಲಿ ತನಕ ಗಂಗೆಯಂತೆ ಪವಿತ್ರ ಆಗುವುದಿಲ್ಲ, ಅಲ್ಲಿ ತನಕ ಮಹಾಸ್ವಾಮಿಯ ವಾಸ ಅಲ್ಲೇ ಆಗುವುದಿಲ್ಲ ಅಂತಾರೆ. ಅದಕ್ಕೆ ಇದು ಸಾಧಕರಿಗೆ, ಇದೊಂದು ಸಾಧಕರ ವಿಚಾರಗಳನ್ನು ಅವರು ಹೇಳ್ತಾರೆ. ಮತ್ತಿನ್ನು ಸಾಕಷ್ಟು ಹೇಳ್ಯಾರ. ಆದರೆ ಇದು ಒಂದು ದಿವಸದ ದಿನಚರಿ, ಪ್ರತಿಯೊಬ್ಬ ಸಾಧಕನೂ ಒಂದು ದಿನಚರಿ ಮಾಡ್ಕೊಳ್ಬೇಕಂತಾರೆ. ಇವತ್ತೊಂದು ದಿವಸ ಹೆಂಗರೆ ಬದುಕೋದು, ಅವತ್ತೊಂದು ದಿವಸ ಹೆಂಗರೆ ಬದುಕೋದು, ಹಿಂಗಲ್ಲ. ಸಾಧಕರ ದಿನಚರಿ ಅನ್ನುವಂಥದ್ದು ಸಿಸ್ಟಮೆಟಿಕ್ ಆಗಬೇಕು. ಅದ್ರ ಸಾಧಕ ಒಮ್ಮೆ ಹೆಂಗಿರ್ತಾರೆ ಅಂದರೆ, ಸಾಧಕನವ ಏನು ಹಿಡಿತಾರಲ್ಲ ಅದನ್ನು ಬಿಡಬಾರ್ದು, ಬಿಟ್ಟದ್ದನ್ನು ಹಿಡಿಬಾರ್ದು. ಅದಕ್ಕೆ ಅವಗುಣಗಳನ್ನು ಬಿಟ್ಟದ್ದು ತಿರುಗಿ ಹಿಡಿಬಾರ್ದು, ಒಳ್ಳೆಯ ಗುಣವನ್ನು ಧಾರಣ ಮಾಡಿದ್ದು ಬಿಡಬಾರ್ದು. ಈ ಒಂದು ಇದರಿಂದ ನಾವು ಹೋದೆವಂದ್ರೆ ನಮ್ಮ ಮನ, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲ ಪವಿತ್ರ ಇದ್ದು ಅಂದ್ರೆ ಮುಂದೆ ಏನಾಗ್ತದೆ, ನಾವು ಮಾಡುವಂಥ ಸಾಧನದೊಳಗೆ ಮುಂದಿನ ಪ್ರಗತಿ ಕಾಣಿಸ್ತದೆ. ಈಗ ನಮಗೇನಿದೇನು ಅನ್ನಿಸ್ಲಿಕ್ಕತ್ತಲ್ಲ ಸಂತೋಷ, ಇದಾದರೂ ಸಹಿತ ಈ ಸ್ಥೂಲದೊಳಗಿರುವಂಥ ಸಂತೋಷ ಏನು ಆನಂದ ಸಿಗ್ಲಿಕ್ಕತ್ತಲ್ಲ, ಇದರಾಗೂ ವಿಕಲ್ಪಗಳು ತುಂಬ್ಯಾವ. ಏನು ಇಲ್ಲಿ ಕಾಯಂ ಹಿಂಗೆ ಸಿಗ್ತಂತಿಲ್ಲ. ಈಗ ನನಗೆ ಹೆಂಗೆ, ಈಗ ನೀವು ನಾನು ಪ್ರೇಮ್ ಮಾಡಿ ಕರೆದ್ರಿ ಹೇಳಿದೆ, ಇನ್ನೊಬ್ಬಂದ ಕರೆಯಲಿಲ್ಲ ಅಂದ್ರೆ ಮನಸ್ಸಿಗೆ ದುಃಖ ಆಗಿಬಿಡ್ತದೆ. ಹೌದು, ನೀವು ಬಂದಾಗ ಏನು ನಾವು ಬರೀ ಅವ್ರನ್ನ ಹಾಡಿಸ್ತಾರೆ, ನಮ್ಮನ್ನು ಹಾಡಿಸೋದನ್ನಂತ ಹಾಡೋದೆಲ್ಲ ಹಾಡ್ತೀವಿ. ಯಾರು ಅಂದ್ರೇನು, ಈ ಸ್ಥೂಲದೊಳಗೆ ಯಾವುದೇ ಒಂದು ಆ್ಯಕ್ಟಿವಿಟೀಸ್ ಆದರೂ ಸಹಿತ ಅಲ್ಲಿ ವಿಕಲ್ಪಗಳು ಇರುವಂಥದ್ದು. ಆದರೆ ನೀವು ಏಕಾಂತದೊಳಗೆ ಎಲ್ಲಿ ತನಕ ಹೋಗೋದಿಲ್ಲ. ಬರೀ ಲೋಕಾಂತ ಭಗವಂತನ ಪ್ರಾಪ್ತಿಗೆ ಬರೀ ಲೋಕಾಂತನೂ ನಡೆಯೋದಿಲ್ಲ ಅಂತಾರೆ. ಲೋಕಾಂತ ಸ್ವಲ್ಪ ದಿವಸ ಆದಮೇಲೆ ಏಕಾಂತಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ಏಕಾಂತದೊಳಗೆ ಏನು ಒಂದು ಪರಮಾರ್ಥದ ಒಂದು ಅಲೌಕಿಕ ಒಂದು ಹಾದಿ ಅನ್ನೋದಲ್ಲ, ಅದು ಏಕಾಂತದೊಳಗೆ ಗೊತ್ತಾಗ್ತದೆ, ಅದು ಧ್ಯಾನದೊಳಗೆ ಗೊತ್ತಾಗ್ತದೆ. ಅದು ಯಾರಿಗೆ ಅನುಭವಕ್ಕೆ ಚೂರು ಚೂರು ಬರ್ಲಿಕ್ಕತ್ತಿರ್ತದೆ, ಆವಾಗ ಅನ್ನಿಸ್ತದೆ ನಾನು ಪರಮಾರ್ಥಿ ಅನ್ನುವಂಥದ್ದು ಆವಾಗ ಗೊತ್ತಾಗ್ತದೆ. ಆವಾಗ ಅಹಂಕಾರದ ನಾಶ ಅನ್ನುವಂಥದ್ದು ಗೊತ್ತಾಗ್ತದೆ. ಇವು ಏನಪ್ಪ ಅಂದ್ರೆ ಜ್ಞಾನಿಗಳು ಸಮರ್ಥರು ಹೇಳಿದಂಥ ವಿಚಾರಗಳು. ಇವನ್ನೆಲ್ಲ ಗುರುಗಳು ಹೇಳ್ಯಾರ ನಿಮಗೆ. ಇನ್ನೇನು ಸದಾ ಬೋಲಣೆಯ ಸಾರಿಕೆ ಚಾಲತಾಯಿ. ಮೊದಲು ಹೆಂಗೆ ಮನಾಚ ಶ್ಲೋಕನಾಗ ಅಂತಾರೆ,
ಸ್ವಲ್ಪ ತೊಗೊಂಡ್ಬಿಡ್ರಿ ಒಂದು 2 ನಿಮಿಷ ಅದೇಲ್ಲದದು हरी सदा बोलण्या सारिखे चालता हे सदा बोलण्या सारिखे चालता हे अनेकी सदा एक देवाची पाहे अनेकी सदा एक देवाची पाहे सदा बोलण्या सारिखे चालता हे सदा चालता ये अनेकी सदा एक देवाची पाहे अनेकी सदा एक देवाची पाहे सदा बोलण्या सारिखे चालता हे सदा बोलण्या सारिखे सगुणी बजेलेस नाही ब्रह्माचा सगुणी भजेलेस नाही ब्रह्माचा जगी धन्य तो दास सर्वोत्तमाचा जगी धन्य तो दास सर्वोत्तमाचा सदा बोलण्या साहित्य आहे सदा बोलण्या चालता मध्ये मत्सरे सांडिला स्वार्थ बुद्धी मध्ये मत्सरे सांडिला स्वार्थ बुद्धी प्रपंचिक नाही प्रपंचिक नाही जयाते उपाधी सगुणी भजे सदा बोलण्या नम्र वाचा सुवाचा सदा बोलण्या नम्र वाचा सुवाचा जगी धन्य तो दास सर्वोत्तमाचा जगी धन्य तो दास सर्वोत्तमाचा सदा बोलण्या सारिखे चालता सदा बोलण्या क्रमी वेळ जो तत्व चिंतानुवादे क्रमी वेळ जो तत्व चिंतानुवादे न लिंपे कदा धम्म वादे विवादे न लिंपे कदा धम्म वादे विवादे करी सुख संवाद करी सुख संवाद करी सुख संवाद जो उगमाचा जगी धन्य तो दास सर्वोत्तमाचा जगी धन्य तो दास सर्वोत्तमाचा सदा बोलण्या सारिखे सदा बोलण्या सारिखे चालता हे सदा बोलण्या सारिखे चालता ಇವೆಲ್ಲ ಮನಾತ್ಯ ಶ್ಲೋಕದೊಳಗೆ ಸಮರ್ಥರು ಹೇಳ್ತಾರೆ ಸದಾ ಬೋಲಣ್ಯ ಸಾರಿಕೆ ಚಾಲತಾ ಹೇ ಯಾವಾಗಲೂ ಹೆಂಗೆ ಮಾತಾಡ್ತಾನೆ ಹಂಗೆ ನಡೀತಿರವ ಸದಾ ಬೋಲಣೆ ಹಂಗೆ ಮಾತಾಡ್ತಾನೆ ಹಂಗೆ ನಡೀತಿರವ ಅನೇಕಿ ಸದಾ ಏಕದೇವಾಸಿ ಪಾಹಿ ಆ ಮಹಾಸ್ವಾಮಿಯನ್ನು ಜಗತ್ತಿನೊಳಗೆ ಎಲ್ಲ ಚರಾಚರದೊಳಗೂ ಯಾರು ಕಂಡು ಪ್ರತಿಯೊಬ್ಬರ ಜೋಡಿ ಆ ಮಹಾಸ್ವಾಮಿಯ ಭಕ್ತಿಯನ್ನು ಪ್ರತಿಯೊಬ್ಬರ ಜೋಡಿ ಎಲ್ಲ ಕಡೆ ಮಹಾಸ್ವಾಮಿ ಇದ್ದಾನನ್ನುವಂಥ ಒಂದು ನಿಶ್ಚಿತ ಇದು ಇಟ್ಟುಕೊಂಡು ಯಾರು ನಡೀತಿರ್ತಾರೆ ಅನೇಕೀ ಸದಾ ಅನೇಕದಲ್ಲಿ ಏಕವನ್ನು ಕಾಣೋದು ಅನೇಕತೆಯಲ್ಲಿ ಏಕತೆಯನ್ನು ಕಾಣುವಂಥ ಅನೇಕೀ ಸದಾ ಏಕ ದೇವಾಸಿ ಪಾಹೆ ಸಗುಣಿ ಭಜೆ ಲೇಸ ನಾಹಿ ಬ್ರಹ್ಮಾಚ ಸಗುಣ ರೂಪ ಧಾರಣ ಮಾಡಿಕೊಂಡು ಬಂದಂಥ ಆ ಮಹಾಸ್ವಾಮಿ ಒಬ್ಬ ಬಡ ಬ್ರಾಹ್ಮಣ ಮುರುಗೋಡದಾಗಿದ್ದ ಈ ಹಿಂಗೆ ನೀವು ಮನುಷ್ಯ ಅಂತ ತಿಳ್ಕೊಂಡು ಭಕ್ತಿ ಮಾಡೋದಲ್ಲ ಅವನ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಪೂರ್ಣಾವತಾರಿ ಅಂತ ತಿಳ್ಕೊಂಡು ಭಗವಂತ ಮಹಾಸ್ವಾಮಿಯ ಭಕ್ತಿಯನ್ನು ಮಾಡವ ಇವ್ರು ಜಗತ್ತಿನೊಳಗೆ ಭಗವಂತನ ಭಕ್ತರೊಳಗೆ ಧನ್ಯತಮ ಭಕ್ತರಂತ ತಿಳ್ಕೊಂಡು ಮದೇ ಮತ್ಸರೇ ಸಾಂಡಿಲ ಸ್ವಾರ್ಥ ಬುದ್ಧಿ ಮದ ಮತ್ಸರ ಆಮೇಲೆ ಸ್ವಾರ್ಥ ಇವನು ಯಾರು ಬಿಟ್ಟಾರ
ಸಂಕ್ಷಿಪ್ತ ಹೇಳ್ತೀನಿ. ಮದ ಮತ್ಸರ ಸಾಂಡಿಲೆ ಸ್ವಾರ್ಥ ಬುದ್ಧಿ ಇವೆಲ್ಲ ಇಷ್ಟು ಕೆಟ್ಟವಲ್ಲ. ಮದ ಮತ್ಸರ ಸ್ವಾರ್ಥ ಇವತ್ರಂಥ ಕೆಟ್ಟ ಯಾವಲ್ಲ ಖರೆ ಅಂದ್ರೆ ಇವತ್ರ ಬಗ್ಗೆ ಮಾತಾಡ್ಲಿಕ್ಕೆ ಸಹಿತ ಇಂಥ ಸತ್ಸಂಗದೊಳಗೆ ಭಯ ಬರ್ಬೇಕು ನಮಗೆ. ಯಾಕಂದ್ರೆ ಮಹಾರಾಜರು ಕೂತಾರ, ಮಹಾಸ್ವಾಮಿ ಕೂತಾನ, ಏನು ಮದ ಏನು ಮತ್ಸರ ಇವನ್ನೆಲ್ಲ ಮಾತಾಡಬಾರ್ದು. ಖರೆ ಅಂದ್ರೆ ಇಲ್ಲಿ ಮಾತಾಡಿದ್ರೆ ಚಲೋ ಮಾತಾಡ್ಬೇಕು, ಇಲ್ಕಂದ್ರೆ ಮಾತಾಡಬಾರ್ದು ಇಲ್ಲಿ. ಆದ್ರೆ ಮಾತಾಡೋ ಪ್ರಸಂಗ ಯಾಕೆ ಬಂದಂದ್ರೆ ಇಲ್ಲಿ ಬಂದರೂ ನಾವು ಅದನ್ನು ಬಿಟ್ಟೇ ಇಲ್ಲ, ಅದ್ರ ಸಂಬಂಧ ಮಾತಾಡಬೇಕಾಗಿದೆ. ಇಲ್ಲಿ ಬಂದರೂ ಸಹಿತ ನಾವು ಮದ ಬಿಟ್ಟಿಲ್ಲ, ಮತ್ಸರ ಬಿಟ್ಟಿಲ್ಲ. ಒಬ್ಬ ನಮಗಿಂತ ಮುಂದೆ ಹೋದ್ರೆ ನೋಡಬೇಕು, ಹೊಟ್ಟೆ ಉರಿತದೆ ನಮಗೆ. ಏನು ಒಬ್ಬರು ಅವ್ರನ್ನ ಹೊಗಳಿದ್ರೆ ನಮ್ಮನ್ನು ಹೊಗಳಲಿಲ್ಲ ನೋಡೋದು. ಅವ್ರಿಗೆ ಯಾರಿಗೂ ಬೇಯಿಸದ ಅದಕ್ಕೆ ಎಷ್ಟು ಕೆಟ್ಟದು ಇದು ಮಾಡ್ತಾರಲ್ಲ. ಇವತ್ತಿನ ದಿವಸ ಎಲ್ಲರೂ ದುಃಖಿಗಳೇ ಯಾಕೆ ಆಗ್ಯಾರ ಅಂದ್ರೆ ಮತ್ತೊಬ್ಬರು ಸುಖಿಯಾಗಿದ್ದಕ್ಕೆ ದುಃಖಿ ಆಗ್ಯಾರ. ಏನು ಅದಕ್ಕೆ ಏನ್ರಿ ಅದು ಇದಾಯ್ತು ಅವ್ರನ್ನ ಆಗುತ್ತೆ ಅವ್ರ ಅಂದಮೇಲೆ ಆದ್ರೆ ನಮಗೇನದು ಮಹತ್ವದ, ಅವ್ರಿಗಿಂತ ಮೊದಲು ನಮಗೆ ಅದು ಆಗಬೇಕಾಗಿ. ಹಿಂಗೆ ಮದ ಮತ್ಸರ ಸ್ವಾರ್ಥ ಅಂತೂ ಹೆಂಗದಂದರೆ ಇವತ್ತಿನ ಸ್ವಾರ್ಥ ಹಡೆದ ತಂದೆ ತಾಯಿಗಳನ್ನು ಒಯ್ದ ಅನಾಥಾಶ್ರಮದ ಇಡೂ ತನಕ ಸಹಿತ ಹೇಸುವಲ್ತಾಗಿತ್ತು. ಏನು 9 ತಿಂಗಳು ಹೊಟ್ಟೆಗೆ ಇಟ್ಕೊಂಡು ಹೊತ್ತು ಬೆಳೆಸಿದಂಥ ತುತ್ತಿಟ್ಟು ಬೆಳೆಸಿದಂಥ ತಂದೆ ತಾಯಿಗಳನ್ನ ಒಂದು ಹೆಂಡತಿ ಮೋಹದೊಳಗೆ ಹೋಗ್ತಾನಂದ್ರೆ ಅವನಂತ ಮೂರ್ಖನೇ ಅವನು ಅಲ್ಲ. ಯಾಕಂದ್ರೆ 6 ಇದ್ದವರು ನಿನಗೆ ಈ 3ರೊಳಗೆ ಧರಣಿಯೇ ನಾರಿಯೇ ಧನದ ಬಯಸಿರಿಯೇ ಅನ್ಯರಲ್ಲಿ ಜನಿಸಿರ್ದ ಅಂಗನೆಯ ಕರೆ ತಂದು ತನ್ನ ಮನೆಯೊಳಗರ್ಧಾಂಗಿ ಎನಿಸಿ ಭಿನ್ನವಿಲ್ಲದರ್ಧ ದೇಹವನ್ನು ಕೊಟ್ಟು ಚೆನ್ನಿಗ ಹಸುವಳಿಯೇ ನೋಡಲಂಜುವಳು. ಇಷ್ಟು ಎಲ್ಲನೂ ಯಾವುದೂ ಇದ್ರಾಗ ಹಿತ ಇಲ್ಲ, ಸುಮ್ಮನೆ ಎಲ್ಲ ತಂದು ಹಾಕೋ ತನಕ ಚಂದದ ಅಂಥೇಳಿ ಬರೀ ಅವ್ರಿಗೆ ಹೇಳ್ತಿರಲ್ರಿ ನಾವರೇ ನಮ್ಮದು ಹಣೆ ಬರೀ ಇಷ್ಟೇ ಅದ, ಅಷ್ಟೇ ಉಲ್ಟಾ ಇದನ್ನು ಹಿಂಗೆ ಮಾಡಿ ಇದು ಮಾಡೋದು, ಇದನ್ನ ಹಿಂಗೆ ಮಾಡೋದು. ಆದರೆ ಒಟ್ಟು ಯಾರು ಪ್ರತಿಯೊಬ್ಬರು ತಮ್ಮ ಸುಖಕ್ಕಾಗಿ ಒಬ್ರಿಗೊಬ್ರು ಇದ್ದಾರೆ ಹೊರತಾಗಿ ನಿಜವಾಗಿ ಒಬ್ಬರ ಸುಖಕ್ಕಾಗಿ ಒಬ್ಬರು ಬದುಕೋದು ಭಾಳ ಕಡಿಮೆ. ಅಂಥವ್ರು ಇದ್ದರೂ ಇರ್ಬೇಕು, ಇರ್ಲಿಕ್ಕಂತ ಇರಲಿ ಅಂತ. ಮತ್ತು ಈ ಭೂಮಿ ನಿಂತದಲ್ಲ, ಇರ್ಲಿಕ್ಕಂದ್ರೆ ಹಿಂಗೆ ನಡ್ಕೊತ ಕೂಡ್ತಿತ್ತದು. ನಿಂತದಂದ್ರೆ ಇದ್ದಾರೆ ಎಲ್ಲರೇ, ಅದಿರೋಲ್ಲ. ಏನು ಹೇಳಬೇಕಾಗಿತ್ತು ನಮಗೆ? ಮದೇ ಮತ್ಸರೇ ಸಾಂಡಿಲ ಸ್ವಾರ್ಥ ಬುದ್ಧಿ ಪ್ರಪಂಚಿಕನಾಹಿ ಜಯಾತಿ ಉಪಾಧಿ. ಯಾವ ಸಾಧಕಿಗೆ ಪ್ರಪಂಚದ ಉಪಾಧಿ ಒಳಗೆ ಅವ್ರು ಸಿಕ್ಕೊಂಡಿರಬಾರ್ದು, ಪ್ರಪಂಚ ಮಾಡ್ತಿರ್ಬೇಕು. ಅಗದಿ ಏನು ಕುಂಬಾರ ಹೊಳದ ಗತೆ ಇಲ್ಲೇ ಓಡಾಡಿದ್ರು ಸಹಿತ ಒಟ್ಟ ಮೈಗೆ ಹಚ್ಕೊಳಾರ್ದಂಗೆ ಪ್ರಪಂಚ ಮಹಾಸ್ವಾಮಿಗೆ ಒಪ್ಪಿಸಿ ನೀ ನನ್ನ ಪ್ರಪಂಚ ನೀ ಮಾಡು, ನಿನ್ನ ಪ್ರಪಂಚ ನಾ ಮಾಡ್ತೇನೆ ಅಂತೇಳಿ ಮಹಾಸ್ವಾಮಿ ಭಕ್ತಿ ಕಾರ್ಯಕ್ಕೆ ದುಡ್ಕೊತ ಹೋಗ್ಬೇಕು ಅಂತ ಧನ್ಯ. ಇನ್ನು ಕ್ರಮಿವೇಳ ಜೋ ತತ್ವ ಚಿಂತನವಾದೆ, ಯಾರು ಯಾವಾಗಲೂ ಆ ತತ್ವ ಚಿಂತನದೊಳಗೆ ಕಾಲು ತಳಿತಿರ್ತಾರೆ. ಇವತ್ತಿನ ದಿವಸ ನಮ್ಮ ಪ್ರಸನ್ನವ್ರು ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಸದಾ ಅವ್ರ ಕಾಲು ಕಡೆ ಅದ್ರ ಹೊರತಾಗಿ ಮತ್ತೊಂದೇನೋ ಅವ್ರಿಗೆ ಇಲ್ಲೇ ಇಲ್ಲ. ಏನು ಯಾಕಿಲ್ಲ ಅಂತಂದ್ರೆ ಅವ್ರು ಹಿಂದಿನ ಎಷ್ಟೋ ಜನ್ಮ ಸುಖಿರ್ತದೆ ಆ ಚಿಂತನೊಳಗೆ ಇದ್ದಾರೆ. ಅಂದರೆ ಅವ್ರು ಈಗ ಹಂಗೆ ಪ್ರಯತ್ನ ಮಾಡ್ಕೊಂಡು ಏನೋ ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ನಾವು ಗುರುಗಳೇ ಹೇಳಿದ್ರೆ ಎಲ್ಲಕ್ಕೂ ಪುಣ್ಯದ ಅಂಶ ಇದ್ರೆ ಕೆಲಸ ಆಗ್ತದೆ ಅಂತ ಅಗದಿ ಸತ್ಯ. ಅವ್ರ ಮಾತಿಗೆ ನಮ್ಮ ಮಾತಿಗೆ ಭಾಳ ಫರಕ್ ಆಗ್ತದೆ. ಆದರೆ ಸುಕೃತನೇ ನಮ್ಮನ್ನು ಕೆಲಸ ಮಾಡಿಸ್ತಾ ಹೊರತಾಗಿ ನಾವೇನು ಮಾಡುವಂಥದ್ದು ಇಲ್ಲ ಅನ್ನುವಂಥದ್ದು ಒಂದು ರೀತಿ ಆದರೆ ಮಾಡ್ರಿ ಅಂಥೇಳಿ ಈ ಪ್ರಾಥಮಿಕ ಒಂದು ಇದ್ರಾಗ ಅವ್ರಿಗೆ ಒಂದು ಉಪದೇಶ ರೂಪದಿಂದ ಮಹಾತ್ಮರು ಹೇಳ್ಯಾರ. ಅದಕ್ಕೆ ಕ್ರಮಿವೇಳ ಜೋ ತತ್ವ ಚಿಂತಾನವಾದೆ ನಲಿಂಪೇಕದ ದಂಬವಾದೆ. ಏನು ತಿಳಿದ ಅಂದ್ಕೂಡ ನಾನು ತಿಳಿದ ಅಂತೇಳಿ ದಂಬದಿಂದ ಅಡ್ಡಾಡಬೇಡ. ಕ್ರಮಿವೇಳ ಜೋ ತತ್ವ ಚಿಂತಾನವಾದೆ ನಲಿಂಪೇಕದ ದಂಬವಾದೆ ಉಗಾದೆ ಕರಿ ಸೂಕ ಸಂವಾದ ಜೋ ಉಗಮಾಚ. ಆ ಉಗಮ ಉಗಮದೊಳಗಿರುವಂಥ ಮೂಲದೊಳಗಿರುವಂಥ ಪರಬ್ರಹ್ಮನ ಒಂದು ಚಿಂತನದೊಳಗೆ ಅವನ ಒಂದು ನಾಮದೊಳಗೆ ಅವನ ಒಂದು ಇದರೊಳಗೆ ನೀನು ಯಾವಾಗಲೂ ಕಳೀತಿದ್ದಂದ್ರೆ ನಿನ್ನ ಜೀವನ ಧನ್ಯ ಆಗ್ತಂತಾರೆ. ಹಾಗೆ ನೀವುಗಳೆಲ್ಲ ಇವರು ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ಸ್ವಲ್ಪ ನಾವು ಚಿಂತನೆ ಮಾಡಿ ಅದನ್ನು ಕೇಳಿಬಿಟ್ಟೇವಡ್ರಿ ನಾವು ರಗಡನಂಗೆ ಆಗಬಾರ್ದು. ನಾನು ಜನಿ ಸಾಂಗತ ಐಕತ ಜನ್ಮಗೇಲ ಕೇಳೋದ್ರಾಗ ಜನ್ಮ ಹೋದು ಇರಂಗಿದ್ದೇವೆ ಅನ್ನೋಂಗೆ ಆಗಬಾರ್ದು. ಸ್ವಲ್ಪ ಚಿಂತನೆ ಮಾಡಿ ಸ್ವಲ್ಪ ನಾವು ಜೀವನದಾಗ ಅಳವಡಿಸ್ಕೊಂಡು ನಡೆದೇವಂದ್ರೆ ಮುಂದಿನ ಮೆಟ್ಟಲು ರುಚಿ ಹತ್ತದ. ಇರ್ಲಿಕ್ಕಂದ್ರೆ ಏನು ಹಿಂಗೆ ಕೂಡೋದಾಗ್ತದೆ ಮತ್ತೇನದು. ಈಗ ಒಂದು 10-15 ವರ್ಷ ಆದರೂ ಸಹಿತ ಹುಡುಗ ಅಂಬೆಗಾಲ ಹಚ್ಚೋದು ಹೊಟ್ಟೆ ಅಂಬೆಗಾಲ ಸಹಿತ ಹಚ್ಚಲಾರ್ದ ಬರೀ ಹೊಟ್ಟೆ ಹೊಸ್ಕೋದು ಕೂತಂದ್ರೆ ತಂತೊಳಗೆ ಚಿಂತೆ ಆಗ್ತಾಯಿಲ್ಲ.
ಸದ್ಗುರುಗಳು ಅಂತಾರೆ ಕೊಟ್ಟು 15 ವರ್ಷ ಆಯ್ತು ಇವಾಗ ಉಪದೇಶ ಕೊಟ್ಟರು ಇನ್ನೂ ಹಾಕೋ ವಾಕ್ಯ ಹೊಸ್ತಲ್ಲ ಅಂತೇಳಿ ಹಂಗೆ ಗಾಬರಿ ಆಗಬಾರ್ದು. ಮುಂದಿನ ಹೆಜ್ಜೆ ನಾವು ಇಡಬೇಕಾಗಿತ್ತು ಅಂದ್ರೆ ಮೊದಲು ಇದನ್ನೆಲ್ಲ ಗ್ರೌಂಡ್ ತಯಾರು ಮಾಡ್ಕೋಬೇಕು. ಗ್ರೌಂಡ್ ಹೊಲಸಿಟ್ಕೊಂಡು ನೀವು ಏನು ಮಾಡಿದ್ರೆ ಕೆಲಸ ಆಗೋದಿಲ್ಲ ಅಂತೇಳಿ ಜ್ಞಾನಿಗಳು ಹೇಳ್ತಾರೆ. ಹಂಗೆ ನಾವು ನೀವುಗಳು ಎಲ್ಲ ಕೂತ್ಕೊಂಡು ಇಂಥ ಮಹಾತ್ಮರ ಒಂದು ಇದರೊಳಗೆ ಮುಂದುವರಿಯೋನು. ನಾವು ಪವಿತ್ರ ಆದೇವು ಅಂದ್ರೆ ಸಾಕು, ನಮ್ಮಿಂದ ಮುಂದೆ ಪವಿತ್ರ ಆಗೇ ಆಗ್ತಾರೆ. ಪವಿತ್ರ ಆಗಂತೇಳಿ ತಾವು ಒಳಗೆ ಹೊಲಸಿಟ್ಕೊಂಡು ಹೇಳುವುದರೆ ಅದು ಮತ್ತು ಬದ್ನಿಕಾಯಿ ತಿನ್ನೋದು ಬಿಡುವುದಿಲ್ಲ ಅಂತಂದ್ರೆ ಆಗಬಾರ್ದು. ಅದಕ್ಕೆ ಮೊದಲು ನಾವು ಸ್ವಚ್ಛ ಆಗೋನು, ಸ್ವಚ್ಛ ಆಗಿ ಆ ಮಹಾಸ್ವಾಮಿ ಭಕ್ತಿಯನ್ನು ಮಾಡೋನು. ಸದ್ಗುರುನಾಥ ಕೃಪಾದಿಂದ ನಮಗೆ ಜೀವನದ ಒಂದು ಸತ್ಯ ನಿಮಗೆ ಎಲ್ಲರಿಗೂ ಒಂದು ಆ ಮಹಾಸ್ವಾಮಿಯ ಸದ್ಗುರುನಾಥ ಅಂತ ಹೇಳ್ಕೊತ ನನ್ನ ವಾಡಿಗೆ ನಾನು